ಹರಿ ಓಂ ಶ್ರೀನಿವಾಸನೆ ಭಕ್ತ ಪೋಷನೆ ಜ್ಞಾನಿ ಕುಲಗಳಿಗ ಭಯದಾಯಕ ದೀನ ಬಾಂಧವ ನೀನೆಯನ ಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವ ಸುಮಧ್ಯಮಾಂ ಸಾಕ್ಷಾತ್ ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನತಮಸ್ತಕನಾಗಿ ಪ್ರಹ್ಲಾದರಾಜರು ನರಸಿಂಹದೇವರ ಅದ್ಭುತವಾದ ರೂಪವನ್ನು ವೈಕುಂಠದಿಂದ ಕೆಳಗೆ ಕರೆಸಿದ್ದಾರೆ. ಪ್ರಹ್ಲಾದರಾಜರ ಭಕ್ತಿಗೆ ಮೆಚ್ಚಿ ಪ್ರಹ್ಲಾದರಾಜರ ನಂಬಿಕೆಗೆ ಓಗೊಟ್ಟು ಪರಮಾತ್ಮ ವೈಕುಂಠದಿಂದ ಬಂದಿದ್ದಾನೆ. ಅದ್ಭುತವಾದ ಅತೀ ಆಶ್ಚರ್ಯಕರವಾದ ರೂಪವನ್ನು ಧಾರಣೆ ಮಾಡುವುದರ ಮೂಲಕ ಅನುಗ್ರಹಿಸಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನ ಮುಂದೆ ನಿಂತುಕೊಂಡು ಪ್ರಹ್ಲಾದರಾಜರು ವಿಧ ವಿಧವಾಗಿ ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರದ ಶ್ಲೋಕಗಳನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಪರಮಾತ್ಮ, ನಿನ್ನ ಗುಣಗಳು ಅನಂತವಾಗಿವೆ, ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಹ್ಲಾದರಾಜರು ಹೊಗಳಿದರು. ನನ್ನ ಯೋಗ್ಯತೆಗೆ ಅನುಸಾರವಾಗಿ ಮಾತ್ರ ಎಷ್ಟು ನನಗೆ ನೀನು ಯೋಗ್ಯತೆಯನ್ನು ಕರುಣಿಸಿದ್ದೀಯೋ ಅಷ್ಟು ಮಾತ್ರ ನಾನು ನಿನ್ನ ಹೊಗಳಬಲ್ಲೆ ಎಂಬುದಾಗಿ ಹೇಳಿದರು. ಪ್ರಹ್ಲಾದರಾಜರ ಒಂದೊಂದು ಮಾತಿಗೂ ಕೂಡ ಅನೇಕ ಅರ್ಥಗಳಿವೆ. ಒಂದೊಂದು ಮಾತುಗಳು ಕೂಡ ವ್ಯರ್ಥ ಅಲ್ಲ. ಇಡೀ ಪ್ರಪಂಚಕ್ಕೆ, ಇಡೀ ಮನುಕುಲಕ್ಕೆ, ಇಡೀ ಸಜ್ಜನರ ವೃಂದಕ್ಕೆ ಪ್ರಹ್ಲಾದರಾಜರು ಅದ್ಭುತವಾಗಿ ಉಪದೇಶವನ್ನು ಮಾಡಿದ್ದಾರೆ. 10 ಶ್ಲೋಕಗಳ ಚಿಂತನೆಯಾಗಿದೆ. 11ನೇ ಶ್ಲೋಕದಲ್ಲಿ ಲೀಲಾ ಕಥಾಸ್ತವ ನೃಸಿಂಹ ವಿರಿಂಚ ಗೀತಾಹ. ಹೇ ನರಸಿಂಹ, ನಿನ್ನ ರೂಪ ಅದು ಅದ್ಭುತವಾಗಿರ್ತಕ್ಕಂತಹ ರೂಪ. ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ನಿನ್ನ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಧ್ಯಾನ ಮಾಡ್ತಾರೆ? ದೇವತೆಗಳು ಅಂದರೆ ಎಲ್ಲರೂ ಕೂಡ ಕ್ರೀಡಾದಿ ಗುಣ ವಿಶಿಷ್ಟರು. ದೇವತೆಗಳ ಹತ್ತಿರ ಸಂಪೂರ್ಣ ಐಶ್ವರ್ಯ ಇದೆ. ದೇವತೆಗಳು ಸ್ವತಃ ಪ್ರಭಾವಿಶಾಲಿಗಳು, ಶಕ್ತಿವಂತರು. ಆದರೂ ಕೂಡ ನಿನ್ನನ್ನು ಯಾಕೆ ಸ್ಮರಣೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆಲ್ಲರಿಗೂ ಕೂಡ ವಿಘ್ನ ನಿವಾರಕ ನೀನು. ಅದಕ್ಕೋಸ್ಕರ ನಾರಸಿಂಹನೇ ನಮಿಪೆ ಕರುಣಿಪುದೆಮಗೆ ಮಂಗಳವಾ. ಜಗನ್ನಾಥ ದಾಸಾರ್ಯರು ಹರಿಕಥಾಮೃತ ಸಾರದಲ್ಲಿ ನರಸಿಂಹದೇವರನ್ನೇ ಪ್ರಾರ್ಥನೆ ಮಾಡಿದ್ದು. ಯಾಕೆ? ಬೇಕಾದಷ್ಟು ಪರಮಾತ್ಮನ ರೂಪಗಳಿತ್ತು, ಬೇಕಾದಷ್ಟು ಪರಮಾತ್ಮನ ರೂಪಗಳು.
ಅನಂತ ರೂಪಗಳು ಪರಮಾತ್ಮನದ್ದಿವೆ. ಯಾವುದಾದ್ರೂ ರೂಪವನ್ನು ಸ್ಮರಣೆ ಮಾಡ್ಬೋದಾಗಿತ್ತು. ಜಗನ್ನಾಥದಾಸರು ಎಲ್ಲ ರೂಪಗಳನ್ನು ಬಿಟ್ಟು ನರಸಿಂಹದೇವರನ್ನೇ ಸ್ತೋತ್ರ ಮಾಡಿದ್ದಾರೆ. ಅದೇ ರೀತಿಯಾಗಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಮಧ್ವಾಚಾರ್ಯರು ಮಾಯಾವಾದ ಖಂಡನ ಅಂತ ಒಂದು ಗ್ರಂಥ, ಆ ಗ್ರಂಥದ ಮಂಗಳಾಚರಣೆಯಲ್ಲೂ ಕೂಡ ಮಧ್ವಾಚಾರ್ಯರು ನರಸಿಂಹದೇವರನ್ನೇ ಸ್ತೋತ್ರ ಮಾಡಿದರು. ಯಾಕೆ ಅಂದರೆ ನರಸಿಂಹಾದಿಕಂ ಅನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಒಂದು ಮಾತು. ನಮಗೆ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯಾಗಬೇಕು, ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯಾಗಬೇಕು. ಈ ಎರಡು ಕೆಲಸಗಳನ್ನು ಮಾಡುವ ಅದ್ಭುತವಾದ ರೂಪ ಅಂದರೆ ನರಸಿಂಹದೇವರ ರೂಪ. ನಮಗೇನು ಇಷ್ಟವೋ ಅದನ್ನೆಲ್ಲ ನರಸಿಂಹ ಕೊಡ್ತಾನೆ. ಸುಮ್ಮನೆ ಕೊಟ್ಟರೆ ಉಪಯೋಗ ಇಲ್ಲ. ಕೇವಲ ನಾವೆಲ್ಲ ಇಷ್ಟಪಟ್ಟಿದ್ದು ಬೇಕು 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 ಅಂತ ಪಡ್ಕೊಂಡ್ರೆ ಉಪಯೋಗ ಇಲ್ಲ. ಮತ್ತು ಅನಿಷ್ಟ ನಿವೃತ್ತಿ ಆಗಬೇಕು. ನಮ್ಮಲ್ಲಿರ್ತಕ್ಕಂತಹ ವಿಘ್ನಗಳೆಲ್ಲ ಪಾಪಗಳೆಲ್ಲ ಹೋಗಿ ನಮಗಿಷ್ಟವಾದದ್ದು ಒಳಗೆ ಬಂದರೆ ನಮಗೆ ಖುಷಿ. ಹಾಗಾಗಿ ಕೇವಲ ಇಷ್ಟಪ್ರಾಪ್ತಿಯಲ್ಲ, ಅನಿಷ್ಟ ನಿವೃತ್ತಿಯನ್ನೂ ಮಾಡುವ ಅದ್ಭುತವಾದ ರೂಪ ನರಸಿಂಹದೇವರ ರೂಪ. ಹಾಗಾಗಿ ಆ ನರಸಿಂಹದೇವರನ್ನು ಜಗನ್ನಾಥದಾಸರು ಮಂಗಳಾಚರಣೆಯಲ್ಲಿ ಕೊಂಡಾಡಿದರು. ಅದಕ್ಕೆ ಪ್ರಹ್ಲಾದರಾಜರು ಕೂಡ ಅಂತಹ ಉಗ್ರವಾದ ನರಸಿಂಹದೇವರ ರೂಪದ ಮುಂದೆ ನಿಂತುಕೊಂಡು, ಸಣ್ಣ ಹುಡುಗ ಪ್ರಹ್ಲಾದ, ಹಬ್ಬಬ್ಬ ಅಂದರೆ ಒಂದು ಐದಾರು ವರ್ಷದ ಮಗು, 8 ವರ್ಷಕ್ಕಿಂತೂ ಮೇಲಾಗಿಲ್ಲ. ನರಸಿಂಹದೇವರು ಅವತಾರ ಆದಾಗ ಪ್ರಹ್ಲಾದರಾಜರಿಗೆ 8 ವರ್ಷಕ್ಕಿಂತಂತೂ ವಯಸ್ಸು ಜಾಸ್ತಿ ಆಗಿದ್ದಿಲ್ಲ. 5-6 ವರ್ಷದ ಕೂಸು, ಒಂದು ಹುಡುಗ ಅಂತಹ ಘೋರವಾದ ರೂಪದ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾ ಇದೆ ಅಂದರೆ ಎಂತಹ ಅದ್ಭುತ ಆಲೋಚನೆ ಮಾಡ್ರಿ. ಅದೇ ವಿಷಯವನ್ನು ಪ್ರಹ್ಲಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಗುಣವಿಪ್ರಮುಕ್ತ ವಿರಿಂಚ ಗೀತಾ ತವ ಲೀಲಾ ಕಥಾ ಅನುಗೃಹನ್ ಗುಣವಿಪ್ರಮುಕ್ತ. ಪರಮಾತ್ಮ, ನಿನ್ನ ಚರಿತ್ರೆಗಳನ್ನು ದೇವತೆಗಳು ಸ್ಮರಣೆ ಮಾಡಿ 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 ಅದರಲ್ಲಿ ಆನಂದವನ್ನು ಹೊಂದಿ, ಕೇವಲ ಆನಂದ ಅಲ್ಲ, ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳುವುದಕ್ಕೆ. ಪರಮಾತ್ಮನ ಕಥೆಗಳನ್ನು ಕೇಳಿ 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 ಕೇವಲ ಆನಂದ ಆಗಬಾರ್ದು, ವಿಚಿತ್ರಾನಂದ ಆಗಬೇಕು. ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ, ದೇಹವನ್ನೇ ಮರಿಬೇಕು, ಮೋಕ್ಷವನ್ನು ಹೊಂದಬೇಕು, ಫಲವಿದು ಬಾಳುವುದಕ್ಕೆ ಅಂತ ಜಗನ್ನಾಥದಾಸರು ಆದೇಶ ಮಾಡಿದ್ದಾರೆ. ಅದೇ ರೀತಿ ದೇವತೆಗಳೆಲ್ಲ ನಿನ್ನ ಗುಣಗಳನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಅತೀ ಆನಂದದಿಂದ ಅವರು ಮುಕ್ತರಾಗ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಗುಣಗಳು ನಿಂದು. ಗುಣವಿಪ್ರಮುಕ್ತ ಅನ್ನುವ ಶಬ್ದವನ್ನು ಪ್ರಹ್ಲಾದರಾಜರು ಸ್ತೋತ್ರದಲ್ಲಿ ಬಳಸಿದ್ದಾರೆ. ಒಂದು ಹಗ್ಗ, ಆ ಹಗ್ಗದಿಂದ ಒಂದು ಚೀಲವನ್ನು ಕಟ್ತೇವೆ, ಪ್ಯಾಕ್ ಮಾಡ್ತೇವೆ, ಒಂದು ವಸ್ತುವನ್ನು ಹಗ್ಗದಿಂದ ಕಟ್ತೀವಿ. ಆ ಹಗ್ಗದಿಂದ ಕಟ್ಟಿದರೆ ಆ ವಸ್ತು ಒಳಗೆ ಗಟ್ಟಿಯಾಗಿ ಕೂಡುತ್ತೆ ಅಂತ. ಒಂದು ಚೀಲಕ್ಕೆ ಹಗ್ಗದಿಂದ ಪ್ಯಾಕ್ ಮಾಡಿಬಿಟ್ರೆ ಚೀಲ ಬಿಚ್ಚಲ್ಲ ಅಂತ. ಅದೇ ರೀತಿ ಈ ಹಗ್ಗದಿಂದ ಕಟ್ಟಿದರೆ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಕಟ್ತೇವೆ. ಈ ಗುಣಗಳಿಗೆ ಹಗ್ಗ ಅಂತ ಅರ್ಥ. ಗುಣ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಅರ್ಥ. ಹೇಗೆ ಅಂದರೆ ನಮ್ಮ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ದಶಾವತಾರ ಸ್ತುತಿ ರಚನೆ ಮಾಡಿದ್ದಾರೆ. ದಶಾವತಾರ ಸ್ತುತಿಯಲ್ಲಿ ಎಲ್ಲ ಅವತಾರಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ರಾಯರು ಕೃಷ್ಣಾವತಾರವನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣಾವತಾರದಲ್ಲಿ ಈ ಪ್ರಯೋಗವನ್ನು ಗುರು ಸಾರ್ವಭೌಮರು ಮಾಡಿದ್ದಾರೆ. ಏನು ಅಂದರೆ, ನಿಮಗೆಲ್ಲ ಕಥೆ ಗೊತ್ತು, ಯಶೋದೆ ಬಹಳ ತುಂಟಾಟ ಮಾಡ್ತಾ ಇದ್ದ ಕೃಷ್ಣ, ಬಹಳ ತುಂಟನಾಗಿದ್ದ, ಅವನನ್ನು ಕಟ್ಟ ಹಾಕಬೇಕು ಅಂತ ಯಶೋದೆ ಆಲೋಚನೆ ಮಾಡಿದ್ಲು. ಒರಳು ಕಲ್ಲಿಗೆ ಕಟ್ಟ ಹಾಕಬೇಕು ಅಂತ ಆಲೋಚನೆ ಮಾಡಿ, ಕೃಷ್ಣ ನಿಂತಿರು, ಹಗ್ಗ ತೊಗೊಂಬರ್ತೇನೆ ಅಂದ್ಲು ಯಶೋದೆ. ಆಯ್ತಮ್ಮ, ಹಗ್ಗ ತಗೊಂಬ, ನಾನು ಕಟ್ಟಿಸ್ಕೊಳ್ತೇನೆ ಅಂತ ಕೃಷ್ಣ ನಿಂತಿದ್ದ. ಹಗ್ಗವನ್ನು ತಗೊಂಬಂದ್ಲು. ಹಗ್ಗ ತೆಗೆದುಕೊಂಡು ಬಂದಾಗ ಆ ಹಗ್ಗದಿಂದ ಕೃಷ್ಣ ತನ್ನನ್ನು ತಾನು ಸಲೀಸಾಗಿ ಕಟ್ಟಿಸಿಕೊಂಡು ಬಿಟ್ಟ. ಈ ಎಲ್ಲ ಕಥೆ ನಮಗೆ ಗೊತ್ತು. ರಾಯರೇನು ವರ್ಣನೆ ಮಾಡ್ತಾರೆ ಅಂದರೆ, ಹಗ್ಗ ಅಂದರೆ ಗುಣ ಅಂತ ಅರ್ಥ. ಹಗ್ಗ ಅಂದರೆ ಗುಣ ಅಂತ ಅರ್ಥ. ಹಗ್ಗ ಯಶೋದೆ ತಗೊಂಬಂದ್ಲು, ಗುಣವನ್ನು ತಗೊಂಬಂದ್ಲು. ಯಾಕಂದರೆ ಹಗ್ಗ ಅಂದರೆ ಗುಣ ಅಂತ ಅರ್ಥ. ಗುಣಗಳನ್ನು ತೆಗೆದುಕೊಂಡು ಬಂದ್ಲು. ಆ ಗುಣದಿಂದ ಕೃಷ್ಣನನ್ನು ಕಟ್ಟಿ ಹಾಕಿದ್ಲು. ಕೃಷ್ಣ ಕಟ್ಟಿಸ್ಕೊಂಡ. ಅಂದರೆ ಅರ್ಥ ಏನು? ನಾನು ನಿರ್ಗುಣ ಅಲ್ಲ,
ನನ್ನಲ್ಲಿ ಗುಣಗಳೇ ಇಲ್ಲ ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಅದು ತಪ್ಪು. ಏಕೆಂದರೆ ಗುಣಗಳನ್ನು ಯಶೋದೆ ತೆಗೆದುಕೊಂಡು ಬಂದು ನನ್ನನ್ನು ಕಟ್ಟಿದ್ದಾಳೆ ಅಂದರೆ, ನಾನು ಅದನ್ನು ಕಟ್ಟಿಸಿಕೊಂಡಿದ್ದೇನೆ ಅಂದರೆ ನಾನು ಗುಣಪೂರ್ಣ ಅಂತ ಅರ್ಥ. ಹಾಗಾಗಿ ಹಗ್ಗಕ್ಕೆ ಗುಣ ಅಂತ ಅರ್ಥ. ಇಲ್ಲೂ ಕೂಡ ಗುಣವಿಪ್ರಮುಕ್ತ ಅಂತ ಪ್ರಹ್ಲಾದರಾಜರ ವಾಕ್ಯ. ಏನು ಗುಣಗಳು ಅಂದರೆ 3 ಗುಣಗಳು: ಸತ್ವ, ರಜಸ್ಸು, ತಮಸ್ಸು. 3 ಗುಣಗಳಿಂದ ಕೂಡಿರುವುದ್ಯಾವುದು? ನಮ್ಮ ಸಂಸಾರ. ಹಾಗಾಗಿ ಈ ಹಗ್ಗದಿಂದ ಕಟ್ಟುವಂತೆ, ಹಗ್ಗ ಅಂದ್ರೂ ಒಂದೇ, ಗುಣಗಳು ಅಂದ್ರೂ ಒಂದೇ. ಆದ್ದರಿಂದ 3 ಗುಣಗಳಿಂದ ನಮ್ಮ ಸಂಸಾರ ಕಟ್ಟಿ ಹಾಕಿಬಿಟ್ಟಿದ್ದೀಯ ನರಸಿಂಹ ನೀನು. ಸತ್ವಗುಣ ನಮ್ಮಲ್ಲಿ ಇಲ್ಲವೇ ಇಲ್ಲ. ರಜೋಗುಣವೇ ಜಾಸ್ತಿ, ತಮೋಗುಣವೇ ಜಾಸ್ತಿ. ಸತ್ವಗುಣ ಇಲ್ಲವೇ ಇಲ್ಲ ನಮ್ಮಲ್ಲಿ. ಹಾಗಾಗಿ ಏಕೆಂದರೆ ಸತ್ವಗುಣ, ನಾವು 70 ವರ್ಷ 80 ವರ್ಷ ಬದುಕ್ತೇವೆ ಅಂತ ಇಟ್ಕೊಳ್ರಿ. ಈಗಿನ ಕಾಲಕ್ಕೆ ಅಷ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ತಿನ್ನುವ ಆಹಾರ ಹಾಗಾಗಿದೆ, ನಾವು ಸೇವಿಸುವ ಗಾಳಿ ಹಾಗಾಗಿದೆ. ಹಾಗಾಗಿ ಮನುಷ್ಯ ತನ್ನ ಬದುಕುವ ಆಯುಷ್ಯ ತೀರಾ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ 70 ವರ್ಷ 80 ವರ್ಷ ಬದುಕ್ತೇವೆ ಅಂದ್ಕೊಳ್ಳಿ. ಅದರಲ್ಲಿ ನಮ್ಮ ಸತ್ವಗುಣ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ? ದಿನಕ್ಕೆ 10 ನಿಮಿಷವೋ 5 ನಿಮಿಷವೋ ದೇವ್ರ ಕಡೆ ಮನಸ್ಸು ಮಾಡ್ತೀವಿ ಅಷ್ಟೇ. ಅದು ಸತ್ವಗುಣ ಪ್ರಭಾವದಿಂದ. ಜೀವನದಲ್ಲಿ ಎಷ್ಟು ಸತ್ವಗುಣ ಬೆಳೀತು ನಮಗೆ. ಹಾಗಾಗಿ ಸತ್ವಗುಣ ನಮಗೆ ಇಲ್ಲೇ ಇಲ್ಲ. ರಜೋಗುಣ ತಮೋಗುಣವೇ ಜಾಸ್ತಿ. ರಜೋಗುಣವೂ ಸ್ವಲ್ಪ, ತಮೋಗುಣವೇ ಜಾಸ್ತಿ. ಹಾಗಾಗಿ ಈ 3 ಗುಣಗಳಿಂದ ಪರಮಾತ್ಮ ಸಂಸಾರವನ್ನು ಕಟ್ಟಿ ಹಾಕಿಬಿಟ್ಟಿದ್ದೀಯಾ. ಆ ಸಂಸಾರದಿಂದ ಬಿಡುಗಡೆ ಹೊಂದಬೇಕು ಅಂದರೆ ನಿನ್ನ ಗುಣಚಿಂತನೆ ಮಾಡಬೇಕು. ನೀನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ನಿನ್ನಲ್ಲಿ ಇಂತಹ ಗುಣಗಳಿವೆ. ಆ ಒಂದೊಂದು ಗುಣಗಳಲ್ಲೂ ಮತ್ತು ಪರಿಪೂರ್ಣತೆ, ಅಷ್ಟು ಗುಣಪೂರ್ಣನಾಗಿದ್ದಿ ಅಂತ ಚಿಂತನೆ ಮಾಡ್ತಾ ಮಾಡ್ತಾ ನಮ್ಮ ಸಂಸಾರವನ್ನು ನಾವು ಪರಿಹಾರ ಮಾಡಿಕೊಳ್ಬೋದು ಅಂತ ಗುಣವಿಪ್ರಮುಕ್ತ ಅನ್ನುವ ಶಬ್ದದಿಂದ ಪ್ರಹ್ಲಾದರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಹಿಂದಿನ ಶ್ಲೋಕದಲ್ಲಿ ಪ್ರಹ್ಲಾದರಾಜರು ವರ್ಣನೆ ಮಾಡಿದರು, ದೇವರೇ ರಕ್ಷಕನಾಗಿದ್ದಾನೆ, ದೇವರನ್ನು ಬಿಟ್ಟು ಬೇರೆ ಯಾರೂ ರಕ್ಷಕರಿಲ್ಲ. ಪ್ರಹ್ಲಾದರಾಜರು ಹೇಳಿದರು, ಯಾಕೆ ರಕ್ಷಕರಿಲ್ಲ ಅಂತ ಪ್ರಶ್ನೆ. ಅದ್ಯಾಕ್ರಿ, ದೇವರೇ ನಮಗೆ ರಕ್ಷಣೆ ಮಾಡಬೇಕು ಅಂತ ಯಾಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ? ಒಂದು ಮಗು ಇದೆ, ಆ ಮಗುವನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ತಂದೆ ತಾಯಿಗಳು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಹ್ಲಾದರಾಜರು ಆ ಮಗುವಿಗೆ ರಕ್ಷಕರೇ ಯಾರು? ತಂದೆ ತಾಯಿಗಳು. ಪ್ರಹ್ಲಾದರಾಜರು ದೇವರೇ ರಕ್ಷಕ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತಂದರೆ ಪ್ರಹ್ಲಾದರಾಜರು ಅಂತ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ, ಹಾಗಲ್ಲ, ದೇವರೇ ರಕ್ಷಕ. ಯಾಕೆ? ನಾನು ನಿರೂಪಣೆ ಮಾಡ್ತೀನಿ ಕೇಳ್ರಿ. 12ನೇ ಶ್ಲೋಕ. ಬಾಲಸ್ಯ ಚೇಹ ಶರಣಂ ಪಿತರೋ ನೃಸಿಂಹ ಆರ್ತಸ್ಯ ಚಾಗದ ಮುದನ್ವತಿ ಮಜ್ಜತೋ ನೌ ತಪ್ತಸ್ಯ ತರ್ಪಣ ವಿಧಿರ್ಯತಿ ಹಾಂಜಸೇಷ್ಟಃ ತಾವತ್ ಪ್ರಭೋತನುಭೃತಾಂ ತ್ವದುಪಾಸಕಾನಾಂ. ಪ್ರಹ್ಲಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಹೌದು, ಒಂದು ಹುಟ್ಟಿದ ಮಗುವಿಗೆ, ಬೆಳೀತಾ ಇರ್ತಕ್ಕಂತಹ ಮಗುವಿಗೆ ರಕ್ಷಕರು ಯಾರು? ತಂದೆ ತಾಯಿಗಳೇ ರಕ್ಷಕರು. ಇದು ತಪ್ಪಲ್ಲ. ಆದರೆ ಈ ಜಗತ್ತು ಹೇಗಿದೆ ಗಮನಿಸ್ರಿ, ಪ್ರಪಂಚದಲ್ಲಿ ಹೇಗಿದೆ, ಎಂಥ ವಾತಾವರಣ ಇದೆ ಅದನ್ನು ಗಮನಿಸ್ರಿ. ಪ್ರಹ್ಲಾದರಾಜರು ಹೇಳ್ತಾರೆ, ಒಂದು ಮಗುವಿಗೆ ತಂದೆ ತಾಯಿಗಳು ರಕ್ಷಕರಾಗಿದ್ದಾರೆ, ಹೌದು. ಆಮೇಲೆ ಒಂದು ರೋಗಿಗೆ ರೋಗ ಅಂತ ನಾವು ತೋರಿಸ್ಕೊಂಡು ಬರಲಿಕ್ಕೆ ಹೋದರೆ ವೈದ್ಯರು ಅನೇಕ ಮಾತ್ರೆಗಳನ್ನು ಕೊಡ್ತಾರೆ. ಅದು ಸಿಹಿ ಮಾತ್ರೆ ಆಗಿರ್ಬೋದು, ಕಹಿ ಮಾತ್ರೆ ಆಗಿರ್ಬೋದು. ಆದರೆ ರೋಗ ಬಂದಂತಹ ವ್ಯಕ್ತಿಗೆ ಯಾವುದು ಗತಿ? ಮಾತ್ರೆಗಳೇ ಗತಿ. ಯಾವುದು ರಕ್ಷಕ? ಮಾತ್ರೆಗಳೇ, ಔಷಧೋಪಚಾರಗಳೇ ರಕ್ಷಕಗಳು. ಆಮೇಲೆ ಸಮುದ್ರದಲ್ಲಿ ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನೆ. ಸಮುದ್ರದಲ್ಲಿ ವ್ಯಕ್ತಿ ಮುಳುಗಬೇಕಾದ್ರೆ ಯಾವುದೋ ಒಂದು ಹಡಗು ಸಿಕ್ತು. ಮುಳುಗುವ ವ್ಯಕ್ತಿಗೆ ಯಾವುದು ರಕ್ಷಕ? ಆ ಹಡಗೇ ರಕ್ಷಕ. ಬಿಸಿಲಿನಲ್ಲಿ, ಈಗ ರಾಯಚೂರಲ್ಲಿ ಬಹಳ ತಂಪಿದೆ, ಈಗ ತಂಪಿಲ್ಲ ಬಿಡ್ರಿ, ಒಂದು 2-3 ದಿನ ಆಯಿತು ತುಂಬ ಶೆಕೆ ಶುರುವಾಗಿದೆ. ಶೆಕೆ ಶುರುವಾಯಿತು ಅಂದರೆ ನಮಗೆ ಆನಂದ. ರಾಯಚೂರು ಜನ ಶೆಕೆಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ, ಬಿಸಿಲು ಬೇಕೇ ಬೇಕು ಅಂತೀವಿ. ಈ ಒಂದು 15 ದಿನ, 1 ತಿಂಗಳು 2 ತಿಂಗಳು ಭಾರಿ ಚಳಿ ಇತ್ತು, ಭಾರಿ ಒದ್ದಾಡ್ತಾ ಇದ್ವಿ. ಮತ್ತು ಏಪ್ರಿಲ್ ಮೇ ಬೇಕಾದಷ್ಟು ಬಿಸಿಲು ಇರುತ್ತೆ, ಆರಾಮಾಗಿರ್ತೀವಿ. ಆದರೆ ಬೇಸಿಗೆ ಬಿಸಿಲಿನಲ್ಲಿ ಒದ್ದಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗೆ ಬಾಯಾರಿಕೆ ಆಗಿರುತ್ತೆ. ಒಂದು ಲೋಟ ನೀರು ಸಿಕ್ಕರೆ ಸಾಕು, ಅವನ ಪ್ರಾಣ ಉಳಿತಾ ಇರುತ್ತೆ. ಅಂತಹ ವ್ಯಕ್ತಿ ಮುಂದೆ ಹೋಗಿ ಬಂಗಾರ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ ಅಂತಂದರೆ ಅವನು ಯಾವುದು ಬೇಡ ಅಂತಾನೆ. ಎಂಥ ಬಿಸಿಲು ನಿಮ್ಮೂರಲ್ಲಿ, 1 ಲೋಟ ಕುಡಿಲಿಕ್ಕೆ ನೀರು ಕೊಟ್ಬಿಡು, ಮಜ್ಜಿಗೆನೂ ಬೇಡ, ಪಾನ್ಕನೂ ಬೇಡ, 1 ಲೋಟ ಸದ್ಯಕ್ಕೆ ನೀರು ಕೊಡು ಸಾಕು.
ಪ್ರಾಣ ಉಳಿಯುತ್ತೆ. ಹಾಗಾಗಿ ಬೇಸಿಗೆಯ ಬಿಸಿಲಿನಲ್ಲಿ ಒದ್ದಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗೆ ರಕ್ಷಕ ಯಾವುದು? ಒಂದು ಲೋಟ ನೀರು. ಹೇಗೋ ಅದೇ ರೀತಿ ಎಲ್ಲರಿಗೂ ಕೂಡ ರಕ್ಷಕ ಯಾರು? ಪರಮಾತ್ಮ. ಈ ಸಣ್ಣ ಮಗುವಿಗೆ ತಂದೆ ತಾಯಿಗಳು ರಕ್ಷಕರಾದರೂ ಕೂಡ ತಂದೆ ತಾಯಿಗಳಿಗೆ ಯಾರು ರಕ್ಷಕ? ಹೀಗೆ ಬೆಳೀತಾ 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 ಹೋದರೆ ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಧದಲ್ಲೂ ರಕ್ಷಣೆ ಮಾಡುವವ ಏಕೈಕ ಮಹಾ ಹೆದ್ದೈವ ಪರಮಾತ್ಮ ಮಾತ್ರ. ಹಾಗಾಗಿ ಅಂತಹ ಪರಮಾತ್ಮನನ್ನು ಯಾವತ್ತೂ ಬಿಡಬಾರ್ದು ಅಂತ ಪ್ರಹ್ಲಾದರಾಜರ ಉಪದೇಶ. ಆಮೇಲೆ ಒಂದು ಸುಂದರವಾದ ತತ್ವವನ್ನು ಪ್ರಹ್ಲಾದರಾಜರು ಮುಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ಯಸ್ಮಿನ್ ಯತೋ ಯರ್ಹಿ ಚ ಯೇನ ಯಸ್ಯ ಯಸ್ಮೈ ಯಥಾ ಯಮುತ ಯಸ್ತ್ವಪರಃ ಪರೋ ವಾ ಭಾವಂ ಕರೋತಿ ವಿಕರೋತಿ ಪೃಥಕ್ ಸ್ವಭಾವಃ ಸಂಚೋದಿತಸ್ತದಖಿಲಂ ಭವತಃ ಸ್ವರೂಪಂ. ಅದ್ಭುತವಾದ ಒಂದು ಸಂದೇಶ ಪ್ರಹ್ಲಾದರಾಜರಿಂದ ಹೊರಡ್ತು. ಏನು ಅಂದರೆ, ಇಡೀ ಜಗತ್ತಿಗೆ ರಕ್ಷಕ ಪರಮಾತ್ಮ ಅಂತ ಹಿಂದಿನ ಶ್ಲೋಕದ ತಾತ್ಪರ್ಯ. ಈ ಶ್ಲೋಕದ ತಾತ್ಪರ್ಯ, ಇಡೀ ಬ್ರಹ್ಮಾಂಡಕ್ಕೆ ಕಾರಣನಾದವನು ಯಾರು? ಇಡೀ ಬ್ರಹ್ಮಾಂಡಕ್ಕೊಂದು ಕಾರಣ ಅಂತ ಬೇಕು. ಬ್ರಹ್ಮಾಂಡ ಸೃಷ್ಟಿಯಾಗಿದೆ, ಎಲ್ಲ ಮನುಕುಲಗಳು ಸೃಷ್ಟಿಯಾಗಿವೆ, ಜೀವ ಜಂತುಗಳು ಬದುಕ್ತಾ ಇವೆ, ಅನೇಕ ನಿರ್ಜೀವ ವಸ್ತುಗಳು ಸೃಷ್ಟಿಯಾಗಿವೆ. ಅಂದರೆ ಇದಕ್ಕೂ ಒಬ್ಬ ಕಾರಣ ಇರಲೇಬೇಕು. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಃ. ಯುಕ್ತಿಗಳಿಂದ ಯಾವ ವ್ಯಕ್ತಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಜಗತ್ತಂತೂ ಸೃಷ್ಟಿಯಾಗಿದೆ, ಒಂದು ಕಾರ್ಯ ಆಗಿದೆ ಅಂದರೆ ಒಂದು ಕಾರಣ ಇರಲೇಬೇಕು. ಒಂದು ಕಡೆ ಬೆಂಕಿ ಬರ್ತಾ ಇದೆ ಅಂದರೆ, ಹೊಗೆ ಬರ್ತಾ ಇದೆ ಅಂದರೆ ಅಲ್ಲಿ ಬೆಂಕಿ ಇರಲೇಬೇಕು. ಹಾಗಾಗಿ ಇಡೀ ಜಗತ್ತಿಗೆ ಕಾರಣನಾದವನು ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಿದರೆ ತಪ್ಪದು. ಯಾಕೆ? ಒಂದು ಕಾರ್ಯ ಆಗಬೇಕು ಅಂದರೆ ಎರಡು ರೀತಿಯಾದ ಕಾರಣಗಳಿರ್ತವೆ. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ ಅಂತ. ಯಾವುದೇ ಕೆಲಸಗಳಂತ ಯಾವುದೇ ಕಾರ್ಯವನ್ನು ತೆಗೆದುಕೊಳ್ಳ್ರಿ, ಎರಡು ಕಾರಣಗಳಿದ್ದೇ ಇರ್ತವೆ. ಉಪಾದಾನ ಕಾರಣ, ನಿಮಿತ್ತ ಕಾರಣ. ಚತುರ್ಮುಖ ಬ್ರಹ್ಮದೇವರು ಇಡೀ ಜಗತ್ತಿಗೆ ಕಾರಣ ಅಲ್ಲ ಅಂತ ಯಾರೂ ಹೇಳಿಲ್ಲ. ಏಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವರೇ ಚತುರ್ಮುಖ ಬ್ರಹ್ಮದೇವರು. ಆದರೆ ಚತುರ್ಮುಖ ಬ್ರಹ್ಮದೇವರು ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ. ಉಪಾದಾನ ಕಾರಣ ಅಂದರೆ ಪ್ರಧಾನ ಕಾರಣ ಅಂತ ಅರ್ಥ. ಇಡೀ ಜಗತ್ತು ಸೃಷ್ಟಿಯಾಯಿತು, ನಾನು ಆಗಲೇ ಹೇಳಿದೆ ನಿಮಿತ್ತ ಕಾರಣ ಬ್ರಹ್ಮದೇವರು. ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಬ್ರಹ್ಮದೇವರಿಗೆ ಒಂದು ಅಧಿಷ್ಠಾನ ಬೇಕು, ಒಂದು ಪ್ರಕೃತಿ ಬೇಕು. ಹಾಗಾಗಿ ಒಂದು ಪ್ರಕೃತಿಯನ್ನು ಇಟ್ಟುಕೊಂಡು ಇಡೀ ಜಗತ್ತನ್ನು ಬ್ರಹ್ಮದೇವ ಸೃಷ್ಟಿ ಮಾಡಿದ. ಆದರೆ ಇಡೀ ಜಗತ್ತಿಗೆ ಉಪಾದಾನ ಕಾರಣ ಯಾರು? ಪರಮಾತ್ಮ. ಒಂದು ಕುಂಬಾರ ಇದ್ದಾನೆ, ಕುಂಬಾರ ಮಣ್ಣಿನ ಮಡಿಕೆ ಮಾಡ್ತಾನೆ. ಅಲ್ಲೂ ಮಣ್ಣಿನ ಮಡಿಕೆ ಕಾರ್ಯ ಆಗಿದೆ, ಕಾರಣಗಳನ್ನು ಆಲೋಚನೆ ಮಾಡಿರಿ. ಕುಂಬಾರ ಅವನು ಉಪಾದಾನ, ಕುಂಬಾರ ಅವನು ನಿಮಿತ್ತ ಕಾರಣ, ಕುಂಬಾರ ನಿಮಿತ್ತ ಕಾರಣ. ಇನ್ನು ಆ ಚಕ್ರ ತಿರುಗಬೇಕಾದ್ರೆ ಒಂದು ಗೂಟ ಬೇಕು ಹಿಡ್ಕೊಳ್ಳಿಕ್ಕೆ, ಆ ಗೂಟ, ನೀರು ಬೇಕು, ಇದೆಲ್ಲ ಸಹಕಾರಿ ಕಾರಣಗಳು. ಒಂದು ಪ್ರಧಾನವಾಗಿ ಮಣ್ಣಿನ ಮಡಿಕೆ ಆಗಲಿಕ್ಕೆ ನಿಮಿತ್ತ ಕಾರಣ ಕುಂಬಾರ ಆದ. ಉಪಾದಾನ ಕಾರಣ ಯಾರು? ಇಡೀ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮ ಹೇಗೆ ಉಪಾದಾನ ಕಾರಣನಾಗಿದ್ದಾನೋ, ಮಡಿಕೆ ಮಾಡಲಿಕ್ಕೆ ಉಪಾದಾನ ಕಾರಣ ಯಾವುದು? ಮಣ್ಣು. ಮಣ್ಣು ಉಪಾದಾನ ಕಾರಣ. ಮಣ್ಣೇ ಇಲ್ಲ ಅಂದರೆ ಮಣ್ಣಿನ ಮಡಿಕೆ ಹೇಗಾಗತ್ತೆ? ಸಾಧ್ಯವೇ ಇಲ್ಲ. ಹೀಗೆ ಇಡೀ ಜಗತ್ತಿಗೆ ಎಲ್ಲ ವಿಧದಲ್ಲೂ ಕೂಡ ಇಡೀ ಜಗತ್ತು ಪರಮಾತ್ಮನ ಅಧೀನವಾಗಿದೆ. ಹಾಗಾಗಿ ಇಡೀ ಜಗತ್ತಿಗೆ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ರಕ್ಷಕ ಅಂತ ಪ್ರಹ್ಲಾದರಾಜರು ಹೇಳಿದರು. ಈ ಶ್ಲೋಕದಲ್ಲಿ ಇಡೀ ಜಗತ್ತಿಗೆ ಪ್ರಧಾನವಾಗಿ ಪರಮಾತ್ಮನೇ ಕಾರಣನಾಗಿದ್ದಾನೆ. ಪರಮಾತ್ಮ ಕಾರಣನಾಗಿದ್ದಾನೆ ಅಂದ ಮೇಲೆ ಪರಮಾತ್ಮನೇ ರಕ್ಷಕನಾಗಿದ್ದಾನೆ ಅಂತ ಅರ್ಥ ನಮಗೆ ಸಿದ್ಧ ಆಗುತ್ತೆ. ಮಾಯಾಮನಸೃಜತಿ ಕರ್ಮಮಯಂ ಬಲೀಯಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ಸಂಸಾರ ಚಕ್ರಮಜಕೋತಿತರೇ ತ್ವದನ್ಯಃ. ಸಂಸಾರ, ನಮ್ಮ ಸಂಸಾರ
ಪ್ರಧಾನವಾಗಿ ಸಂಸಾರ ಬರಲಿಕ್ಕೆ, ಸಂಸಾರದಲ್ಲಿ ಇರಲಿಕ್ಕೆ ಪ್ರಧಾನವಾದದ್ದು ಯಾವುದು ಅಂತ ಆಲೋಚನೆ ಮಾಡಿದ್ದೀವ ಯಾವತ್ತಾದರೂ? ನಮ್ಮ ಕರ್ಮಗಳು ಸರಿ, ಆಮೇಲೆ ಪ್ರಧಾನವಾದದ್ದು ನಮ್ಮ ಮನಸ್ಸು. ನಾವು ಸಂಸಾರದಲ್ಲಿ ಇರಲಿಕ್ಕೆ, ನಮಗೆ ಸಂಸಾರ ಬರಲಿಕ್ಕೆ ಪ್ರಧಾನವಾದದ್ದು ಮನಸ್ಸು. ಮಾಯಾ ಮನಃ ಸೃಜತಿ. ನಾನು ತುಂಬ ಸುಖವಾಗಿದ್ದೇನೆ, ನನಗೆ ತುಂಬ ದುಃಖ ಇದೆ, ನನ್ನವರು ನನಗೆ ತುಂಬ ಸುಖವನ್ನು ಕೊಡ್ತಾ ಇದ್ದಾರೆ, ನಾನು ಆರಾಮಾಗಿದ್ದೇನೆ, ಇದೆಲ್ಲ ಮನಸ್ಸಿಗೆ ಬರ್ತಕ್ಕಂತಹ ಭಾವನೆಗಳು. ಹಾಗಾಗಿ ಈ ಸಂಸಾರಕ್ಕೆ ಪ್ರಧಾನ ಕಾರಣ ಮನಸ್ಸು. ಅಂತಹ ಮನಸ್ಸನ್ನು ಸೃಷ್ಟಿ ಮಾಡಿದವರು ಯಾರು ಅಂದರೆ ನಮ್ಮ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಮೊದಲು ಮನಸ್ಸಿಗೆ ಅಭಿಮಾನಿ ದೇವತೆ ಮತ್ತು ಎಲ್ಲರ ಮನಸ್ಸನ್ನು ಸೃಷ್ಟಿ ಮಾಡಿದ್ದು ಲಕ್ಷ್ಮೀದೇವಿ. ಹೌದು, ಲಕ್ಷ್ಮೀದೇವಿ ನಮ್ಮೆಲ್ಲರ ಮನಸ್ಸನ್ನು ಸೃಷ್ಟಿ ಮಾಡಿದ್ದಾಳೆ, ಮಹಾನುಭಾವಳು. ಅವಳು ಸ್ವತಂತ್ರವಾಗಿ ಸೃಷ್ಟಿ ಮಾಡಿದ್ದಾಳ? ಇಲ್ಲ. ಮನಸ್ಸನ್ನು ಸ್ವತಂತ್ರವಾಗಿ ಲಕ್ಷ್ಮೀದೇವಿ ಸೃಷ್ಟಿ ಮಾಡಲಿಕ್ಕೆ ಲಕ್ಷ್ಮೀದೇವಿಗೆ ಅಧಿಕಾರ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಮನಸ್ಸನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತನ ಪ್ರೇರಣೆ ಬೇಕು. ಪ್ರೇರಣೆಯಿಂದ ಮನಸ್ಸನ್ನು ಸೃಷ್ಟಿ ಮಾಡಿದ್ದಾಳೆ, ಸರಿ. ಮನಸ್ಸು ಸೃಷ್ಟಿ ಮಾಡಿದರೆ ಸಾಕಾಗಲ್ಲ. ಮನಸ್ಸನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಕೆಲವೊಂದು ಗುಣಗಳನ್ನು ತುಂಬಿಸಬೇಕು. ಸಸರ್ಜ ಭಗವಾನ್ ಆದೌ ತ್ರೀನ್ ಗುಣಾನ್ ಪ್ರಕೃತೇ ಪರಹ. ಮನಸ್ಸನ್ನು ಸೃಷ್ಟಿ ಮಾಡಿ ಸುಮ್ಮನೆ ಕೂತ್ರೆ ಮನಸ್ಸಿನಲ್ಲಿ ಯಾವ ಪ್ರಚೋದನೆಗಳು ಆಗಲ್ಲ, ಗುಣಗಳನ್ನು ಹಾಕಬೇಕು ಮನಸ್ಸಲ್ಲಿ. ಹಾಗಾಗಿ ಅಂತಹ ಗುಣಗಳನ್ನು ಪುನಃ ಸೃಷ್ಟಿ ಮಾಡಿದವನು ಯಾರು? ಪರಮಾತ್ಮ. ಅಂದರೆ ಬ್ರಹ್ಮಾಂಡಕ್ಕೆ ಪ್ರಧಾನ ಕಾರಣನಾದವನು ಪರಮಾತ್ಮ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಪ್ರಹ್ಲಾದರಾಜರು. ಅದು ಹೇಗೆ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಮನಸ್ಸು ಸೃಷ್ಟಿಯಾಯಿತು, ಮನಸ್ಸಲ್ಲಿ ಭಾವನೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಯಾವ ಭಾವನೆ, ಯಾವ ಗುಣಗಳು? ಸತ್ವ, ರಜಸ್ಸು, ತಮಸ್ಸು. ಈ ಗುಣಗಳನ್ನು ಮತ್ತೆ ಭಗವಂತನ ಪ್ರೇರಣೆಯಿಂದ ಮನಸ್ಸನ್ನು ಸೃಷ್ಟಿ ಮಾಡಲಿಕ್ಕೂ ಭಗವಂತನ ಪ್ರೇರಣೆ ಬೇಕು, ಮನಸ್ಸಲ್ಲಿ ಈ ಗುಣಗಳನ್ನು ತುಂಬಿಸ್ಲಿಕ್ಕೂ ಭಗವಂತನ ಪ್ರೇರಣೆಯಿಂದ ಲಕ್ಷ್ಮೀದೇವಿ ಮನಸ್ಸಲ್ಲಿ ಗುಣಗಳನ್ನು ತುಂಬಿಸಿದ್ಲು. ಹಾಗಾಗಿ ಇಂತಹ ಮನಸ್ಸಿದೆಯಲ್ಲ, ಇದು ಭಾರೀ ಚಂಚಲವಾದ ಮನಸ್ಸು. ಒಂದು ಸತಿ ದೇವರ ಕಡೆ ಹೋಗುತ್ತೆ, ಇನ್ನೊಂದು ಸತಿ ಬೇರೆ ಕಡೆ ಹೋಗುತ್ತೆ. ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರ್ತಾವೆ. ಉಪನ್ಯಾಸದಲ್ಲಿ ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಎಲ್ಲರಿಗಿಂತ ವಿಲಕ್ಷಣನಾದವನು, ಸರ್ವಗುಣ ಪರಿಪೂರ್ಣ ಅಂತ ಉಪನ್ಯಾಸಕರು ಉಪನ್ಯಾಸ ಮಾಡಿರ್ತಾರೆ, ಅದನ್ನು ಕೇಳಿರ್ತೀವಿ. ಮನೆಗೆ ಹೋಗಿ ಯಾವುದಾದ್ರೂ ಟಿ ವಿ ಚಾನಲ್ ಆನ್ ಮಾಡಿದರೆ ಅಥವಾ ಮೊಬೈಲಲ್ಲಿ ಯಾವುದಾದ್ರೂ ಪೋಸ್ಟ್ ಬಂದರೆ ಅದು ವಿಪರೀತ ಇರುತ್ತೆ. ಭಗವಂತನಲ್ಲಿ ಕೆಲವು ಗುಣಗಳಿವೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಪರಮಾತ್ಮ ಅಲ್ಲ ಅಂತ ಯಾರೋ ಉಪನ್ಯಾಸ ಮಾಡ್ತಾ ಇರ್ತಾರೆ. ಅದ್ರ ಕಡೆ ಮನಸ್ಸು ಹೋಗುತ್ತೆ. ಓ, ನಾನು ಕೇಳ್ಕೊಂಡು ಬಂದಿದ್ದು ತಪ್ಪು, ಇವ್ರು ಹೇಳ್ತಾ ಇದ್ದಾರೆ ಇದು ಸರಿ ಏನೋ ಅಂತ ಅನಿಸುತ್ತೆ. ಹೀಗೆ ಮನಸ್ಸು ಭಾರೀ ಚಂಚಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ. ಈ ಭಗವದ್ಗೀತೆಯಲ್ಲಿ ಬರುವ ಮಾತು, ಮನಸ್ಸು ಭಾರೀ ಚಂಚಲ. ಹೇಗೆ ಚಂಚಲ ಅಂದರೆ ವಾಯೋರಿವ ಸುದುಷ್ಕರಂ. ಬೀಸುವ ಗಾಳಿಯನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಈ ಚಾಂಚಲ್ಯವನ್ನು ತಡಿಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಬಹಳ ಬಲಶಾಲಿ ನಮ್ಮ ಮನಸ್ಸು. ಇಂತಹ ಮನಸ್ಸೇ ಪ್ರಧಾನ ಕಾರಣ ಸಂಸಾರಕ್ಕೆ. ಅಂತಹ ಸಂಸಾರವನ್ನು ಸೃಷ್ಟಿ ಮಾಡಿದವಳು ಲಕ್ಷ್ಮೀದೇವಿ. ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ಗುಣಗಳನ್ನು ತುಂಬಿದವಳು ಲಕ್ಷ್ಮೀದೇವಿ. ಹೇಗೆ ಅಂದರೆ ನಿನ್ನ ಅನುಜ್ಞೆಯಿಂದ, ನಿನ್ನ ಪ್ರೇರಣೆಯಿಂದ. ಹಾಗಾಗಿ ಸರ್ವೋತ್ತಮ ನೀನೇ ಆಗಿದ್ದಿ, ಜಗತ್ತನ್ನು ಸೃಷ್ಟಿ ಮಾಡಿದವನು ನೀನೇ, ಜಗತ್ತಿಗೆ ಪ್ರಧಾನವಾಗಿ ಕಾರಣನಾದವನು ನೀನೇ ಸ್ವಾಮಿ ಅಂತ ಪ್ರಹ್ಲಾದರಾಜರು ಅವರು ಸ್ತೋತ್ರ ಮಾಡೋದರ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಾವು ಭಗವಂತನ ಕೊಂಡಾಡಬೇಕಾದ್ರೆ ಭಗವಂತನ ಮೂರ್ತಿ ಮುಂದೆ ನಿಂತು, ಗುರುಗಳ ಬೃಂದಾವನದ ಮುಂದೆ ನಿಂತು, ಗುರುಗಳ ಬೃಂದಾವನ ಒಳಗೆ ಗುರುಗಳಿದ್ದಾರೆ, ಗುರುಗಳ ಒಳಗೆ ಅನೇಕ ಭಗವಂತನ ರೂಪಗಳಿವೆ, ಅವುಗಳನ್ನು ಹೇಗೆ ಕೊಂಡಾಡಬೇಕು. ಒಂದು ದೇವಸ್ಥಾನಕ್ಕೆ ಹೋದಾಗ ಭಗವಂತನ ಮೂರ್ತಿಯನ್ನು ಕಂಡಾಗ ನಮ್ಮ ಮನಸ್ಸಿನಲ್ಲಿ ಯಾವ್ಯಾವ ಭಾವನೆಗಳು ಬರಬೇಕು ಅನ್ನೋದನ್ನು ಪ್ರಹ್ಲಾದರಾಜರು ಸ್ತೋತ್ರದ ಮೂಲಕ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಯಾವತ್ತೂ ಗುರುಗಳ ಬೃಂದಾವನ ಆಗಲಿ ಅಥವಾ ದೇವರ ಪ್ರತೀಕ ಆಗಲಿ, ಅದರ ಮುಂದೆ ನಿಂತ್ಕೊಂಡು ನಮ್ಮದೇ ಆದ ಬೇಡಿಕೆಗಳನ್ನು ಇಡಬಾರ್ದಂತೆ. ನನಗೆ ಅದು ಬೇಕು, ಇದು ಬೇಕು, ಯಾವುದು ಕೇಳ್ಕೊಳ್ಬಾರ್ದು. ಏಕೆಂದರೆ ಪರಮಾತ್ಮ ಸರ್ವಜ್ಞ, ಅವನಿಗೆಲ್ಲ ಗೊತ್ತು. ಗುರುಗಳು ಕೂಡ ಎಲ್ಲವನ್ನು ತಿಳಿದವರು, ಅಪರೋಕ್ಷ ಜ್ಞಾನಿಗಳು, ಅವರಿಗೂ ಎಲ್ಲ ಗೊತ್ತು. ಎಲ್ಲ ಗೊತ್ತಿದ್ದವರ ಮುಂದೆ
ನಮ್ಮ ಜಂಜಾಟಗಳನ್ನು ಹೇಳ್ಕೊಂಡ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಈಗ ಒಂದೇ ಕಥೆಯನ್ನು ಪ್ರತಿನಿತ್ಯ ಹೇಳ್ತಾ 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 ಇದ್ದರೆ ಆ ಕಥೆ ಕಡೆ ನಮಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಒಂದೇ ಫಿಲಮನ್ನು ಎಷ್ಟು ಸತಿ ನೋಡ್ತೀವಿ ನಾವು? ಏಕೆಂದರೆ ಫಿಲಮ್ ಮುಂದೆ ಏನಾಗುತ್ತೆ ಹಿಂದೆ ಏನಾಗಿದೆ ಅಂತ ನಮಗೆ ಬಾಯ್ಪಟ್ಟಾಗ್ಬಿಟ್ಟಿರ್ತದೆ. ಹಾಗಾಗಿ ಹೊಸ ಹೊಸ ಫಿಲಮ್ಗಳನ್ನು ಹೇಗೆ ನೋಡ್ತೇವೋ ಅದೇ ರೀತಿ ನಾವು ಗುರುಗಳ ಮುಂದೆ ನಿಂತಾಗ ನಮ್ಮದೇ ಜಂಜಾಟಗಳನ್ನು ಹೇಳಲಿಕ್ಕೆ ಶುರು ಮಾಡಿದಾಗ ಅದೆಲ್ಲ ಗುರುಗಳಿಗೆ ಗೊತ್ತಿರುತ್ತೆ, ನಮ್ಮ ಕಡೆ ಗಮನನೇ ಕೊಡೋದಿಲ್ಲ ಅವರು. ಹಾಗಾಗಿ ನಾವು ಮಾಡುವ ತಪ್ಪೇನು ಅಂದರೆ ದೇವರ ಮುಂದೆ ನಿಂತಾಗ ಗುರುಗಳ ಮುಂದೆ ನಿಂತಾಗ ಸಂಸಾರದ ತಾಪತ್ರಯಗಳನ್ನು ಹೇಳ್ಕೊಳ್ಬಾರ್ದು. ಹೊರತು ಏನು ಮಾಡಬೇಕು? ಮಹನೀಯರು ಗುಣಗಳನ್ನು, ಪರಮಾತ್ಮನ ಗುಣಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಅವುಗಳನ್ನು ಸ್ಮರಣೆ ಮಾಡಬೇಕು. ಗುರುಗಳ ಮಹಿಮೆಗಳನ್ನು ಸ್ಮರಣೆ ಮಾಡಿ, ಅಂಥ ಗುರುಗಳು ನೀವು, ನಿಮಗೊಂದು ನಮಸ್ಕಾರ ಮಾಡ್ತೀನಿ. ಮಂತ್ರಾಲಯ ಪ್ರಭುಗಳು ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ಶ್ರೀಮನ್ಯಾಯ ಸುಧಾ ಗ್ರಂಥ ಇದೆ, ಅನುವ್ಯಾಖ್ಯಾನವನ್ನು ಮಧ್ವಾಚಾರ್ಯ ರಚನೆ ಮಾಡಿದ್ದಾರೆ. ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾ ಎಂಬತಕ್ಕಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಪರಿಮಳಾಚಾರ್ಯರು, ಮಂತ್ರಾಲಯ ಗುರುಸಾರ್ವಭೌಮರು ಪರಿಮಳ ಅನ್ನುವ ಅದ್ಭುತವಾದ ಟಿಪ್ಪಣಿಯನ್ನು ಬರೆದುಕೊಟ್ಟಿದ್ದಾರೆ. ಇವತ್ತು ಶ್ರೀಮನ್ಯಾಯ ಸುಧಾ ಗ್ರಂಥ, ಪರಿಮಳ ಗ್ರಂಥ ಇಲ್ಲದೆ ಯಾರೂ ಅಧ್ಯಯನ ಮಾಡೋದೇ ಇಲ್ಲ. ಯಾಕೆಂದರೆ ಪರಿಮಳ ಗ್ರಂಥದಲ್ಲಿ ರಾಯರು ಜೈತೀರ್ಥರ ಎಲ್ಲ ಮಾತುಗಳನ್ನು ಬಿಡಿಸಿದ್ದಾರೆ. ತುಂಬ ಸುಲಭವಾಗಿ ಬಿಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಓದುವ ವಿದ್ಯಾರ್ಥಿಗಳು, ವಿದ್ವಾಂಸ ಅಥವಾ ಎಷ್ಟೇ ಶ್ರೀಮನ್ಯಾಯ ಸುಧಾ ಗ್ರಂಥಗಳನ್ನು ಪಾಠ ಹೇಳಿರಲಿ ಗುರುಗಳು, ಪರಿಮಳ ಗ್ರಂಥವನ್ನು ಬಿಡೋದಿಲ್ಲ. ಹಾಗೆ ಇಡೀ ದ್ವೈತ ವಾಂಗ್ಮಯಕ್ಕೆ, ಇಡೀ ಮಧ್ವ ಮತಕ್ಕೆ ಪರಿಮಳ ಗ್ರಂಥವನ್ನು ಉಪಕಾರ ಮಾಡಿದ ಮಹಾನುಭಾವರು ನಮ್ಮ ರಾಯರು. ಪರಿಮಳ ಒಂದೇ ಗ್ರಂಥ ಅಲ್ಲ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, ಅನೇಕ ಗ್ರಂಥಗಳನ್ನು ರಾಯರು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಪರಿಮಳ ನಾನು ಹೇಳಿದೆ. ಹಾಗೆ ಈ ಭಾವನೆ ಇಟ್ಟುಕೊಂಡು ರಾಯರೇ ನೀವು ಅವತಾರ ಮಾಡದೇ ಇದ್ದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ನೀವು ಅವತಾರ ಮಾಡಿ ಇಡೀ ಸಜ್ಜನರಿಗೆ ಏನನ್ನ ತೋರಿಸಿಕೊಟ್ರಿ? ಪರಮಾತ್ಮ ಇದ್ದಾನೆ ಅನ್ನುವುದನ್ನು ತೋರಿಸಿಕೊಟ್ರಿ. ನೀವು ಬಡತನ ದಾರಿದ್ರ್ಯದ ಅನುಭವವನ್ನು ನೀವು ಪಡೆದುಕೊಂಡು ಇಡೀ ಜಗತ್ತಿಗೆ ಏನನ್ನ ತೋರಿಸಿಕೊಟ್ರಿ? ಪರಮಾತ್ಮ ಇದ್ದಾನೆ, ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ತೋರಿಸಿಕೊಟ್ರಿ. ನೀವು ಅವತಾರ ಮಾಡಿ ಗ್ರಂಥಗಳನ್ನು ರಚನೆ ಮಾಡಿ ಏನನ್ನು ತೋರಿಸಿಕೊಟ್ರಿ? ಪರಮಾತ್ಮನ ಗುಣಗಳು ಅನಂತವಾಗಿವೆ. ಆಚಾರ್ಯರ ಮಾತು ಅದು ತಪ್ಪಾದ ಮಾತಲ್ಲ, ಜೈತೀರ್ಥರ ಮಾತು ತಪ್ಪಾದ ಮಾತಲ್ಲ ಅನ್ನುವುದನ್ನು ನಿಮ್ಮ ಗ್ರಂಥಗಳ ಮೂಲಕ ತಿಳಿಸಿಕೊಟ್ರಿ. ಈ ಎಲ್ಲ ಭಾವನೆಗಳು ರಾಯರ ಬೃಂದಾವನದ ಮುಂದೆ ನಿಂತುಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇಷ್ಟೆಲ್ಲ ಬಂದು ಅಂಥ ರಾಯರೇ, ಎಂತಹ ಕರುಣಾಮಯಿಗಳು ನೀವು, ನನ್ನನ್ನು ಉದ್ಧಾರ ಮಾಡಿರಿ ಅಂತ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ರಾಯರು ಇನ್ನೂ ಹೆಚ್ಚು ಪ್ರಸನ್ನೀಭೂತರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಹಾಗೆ ಪ್ರಹ್ಲಾದರಾಜರು ಕೂಡ ಅದನ್ನೇ ತಿಳಿಸಿಕೊಡ್ತಾರೆ. ಜಗತ್ತಿಗೆ ನೀನು ಪ್ರಧಾನನಾಗಿದ್ದೀಯಪ್ಪ ನರಸಿಂಹ, ನೀನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಿ ಅಂತ ನರಸಿಂಹದೇವರ ಮೇಲೆ ಸ್ತೋತ್ರ ಮಾಡ್ತಾ ಇದ್ದಾರೆ. ತಸ್ಮಾದಮೂಸ್ತನುಭೃತ ಮಹಮಾಶಿಶೋಗ್ನಃ ಆಯುಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚಾತ್ ನೇಚ್ಛಾಮಿ ತೇ ವಿಲುಲಿತ ಉರುವಿಕ್ರಮೇಣ ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ. ಇದು ಅದ್ಭುತವಾದ ಶ್ಲೋಕ. ಇದಕ್ಕೊಂದು ಪ್ರಶ್ನೆ ಮಾಡ್ಕೊಳ್ಬೇಕು ನಾವು. ಈ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಏನು ಅಂದರೆ, ನಾನು ಆಗಲೇ ಹೇಳಿದೆ, ಪ್ರಹ್ಲಾದನ ವಯಸ್ಸೆಷ್ಟು? ನರಸಿಂಹದೇವರು ಬಂದಾಗ 5 or 6 ವಯಸ್ಸು, 8ಕ್ಕಿಂತ ಒಳಗೆ ಪ್ರಹ್ಲಾದನ ವಯಸ್ಸು. ಆ ಸಣ್ಣ ಕೂಸು ನರಸಿಂಹದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? 5 or 6 ವಯಸ್ಸಿಗೆ ನಮಗೆಲ್ಲ ಏನು ಬುದ್ಧಿ ಇತ್ತು? ಪೆಪ್ರುಮೆಂಟ್ ಬೇಕು ತಿನ್ನಲಿಕ್ಕೆ, ಯಾವುದಾದ್ರೂ ಆಟಿಕೆಗಳನ್ನು, ಆಟ ಸಾಮಾನು ನೋಡಿದಾಗ ಅದು ಬೇಕು ಅಂತ ಹಠ ಮಾಡ್ತಾ ಇದ್ವಿ. ತಂದೆ ತಾಯಿಗಳು ಯಾರು ಅಂತಲೇ ನಮಗೆ ಗೊತ್ತಿರೋದಿಲ್ಲ ಆ ವಯಸ್ಸಲ್ಲಿ. ಹಂಗೆ ನಾವಿದ್ವಿ. ಪ್ರಹ್ಲಾದ ನರಸಿಂಹದೇವರ ಮುಂದೆ ನಿಂತುಕೊಂಡು ಏನು ಪ್ರಾರ್ಥನೆ ಮಾಡಬೇಕಾಗಿತ್ತು? ನನಗೆ ಅಂಥ ಆಟ ಸಾಮಾನು ಕೊಡು, ನನಗಿದು ಬೇಕು ಅದು ಬೇಕು ಅಂತ ಸಣ್ಣ ಸಣ್ಣದ್ದು ಕೇಳಿದ್ರೆ ಆಗ್ತಿತ್ತು. ಆದರೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ ವಿಧಾನ ನಾವು ಗಮನಿಸ್ತಾನೇ ಬಂದ್ವಿ. ಅಂತಹ ಯಾವ ಬಯಕೆಯೂ ಇಲ್ಲ. ಮತ್ತೇನಿದೆ? ಸಂಸಾರ ಬೇಡ, ನಾನು ನರಸಿಂಹ ನಿನ್ನ ರೂಪಕ್ಕೆ ಹೆದರ್ತಾ ಇಲ್ಲ, ಸಂಸಾರಕ್ಕೆ ಹೆದರ್ತಾ ಇದ್ದೀನಿ. ಸಂಸಾರದಲ್ಲಿ ಅನೇಕ ವಿಷಯ ಪದಾರ್ಥಗಳಿವೆ, ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ಅವುಗಳ ಕಡೆ ನೀನು ಹಾಸ್ಬೇಡ ಅಂತ ಇದೇ ರೀತಿ ಪ್ರಾರ್ಥನೆ ಇದೆ ನಮ್ಮ ಪ್ರಹ್ಲಾದರಾಜರದ್ದು. ಆಶ್ಚರ್ಯ ಏನು ಅಂದರೆ, ಅಷ್ಟು ಸಣ್ಣ ವಯಸ್ಸಿಗೆ ಸಂಸಾರ ಬೇಡ ಬೇಡ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಯಾಕೆ?
ಅಷ್ಟು ಸಣ್ಣ ವಯಸ್ಸಿಗೆ ಇನ್ನೂ ಮುಂದೆ ಮದುವೆ ಮಾಡ್ಕೊಳ್ಬೇಕು, ಮಕ್ಕಳಾಗಬೇಕು, ಅನೇಕ ವರ್ಷ ಸಂಸಾರ ಮಾಡಬೇಕು ಅಂತ ತಂದೆ ತಾಯಿಗಳು ಆ ವಯಸ್ಸಿಗೆ ನಮ್ಮನ್ನು ನೋಡಿ ಬಯಸ್ತಾ ಇರ್ತಾರೆ. ಆದರೆ ಪ್ರಹ್ಲಾದ ಸಂಸಾರ ಬೇಡ ಅಂತಿದ್ದಾನೆ ನರಸಿಂಹದೇವರ ಮುಂದೆ ನಿಂತುಕೊಂಡು. ಯಾಕೆ ಅಂದರೆ ನಾನೇ ಉತ್ತರ ಹೇಳ್ತೀನಿ ಅಂತ ಪ್ರಹ್ಲಾದರಾಜರು ಈ ಶ್ಲೋಕವನ್ನು ಮಾಡಿದರು. ಈ ಪ್ರಶ್ನೆಗೆ ನಾನೇ ಉತ್ತರ ಹೇಳ್ತೀನಿ. ಏನು ಅಂದರೆ, ಹೇ ಭಗವನ್, ಹೇ ಭಗವಂತ, ವಿಲುಲಿತಾಹ ತಸ್ಮಾತ್ ತನುಭೃತಾಂ ಆವಿರಿಂಚಾತ್ ಆಯುಹು ಶ್ರಿಯಂ ವಿಭವಂ ಐಂದ್ರಿಯಂ ನೇಚ್ಛಾಮಿ. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಭಗವಂತ ನೀನು ಕಾಲನಾಮಕ, ಇಡೀ ಕಾಲಕ್ಕೆ ನೀನೇ ಅಭಿಮಾನಿ ದೇವತೆ ಆಗಿದ್ದಿ. ನಿನ್ನ ಪರಾಕ್ರಮಕ್ಕೆ ಸರಿ ಸಮಾನನಾದ ವ್ಯಕ್ತಿ ಯಾರಿಲ್ಲ. ನಿನ್ನ ಪರಾಕ್ರಮಕ್ಕೆ ನೀನೇ ಸರಿಸಾಟಿ. ಮತ್ತು ಮನುಷ್ಯರು ನಿನ್ನ ಮುಂದೆ ಬಂದು ನಿಂತುಕೊಂಡು ಏನು ಪ್ರಾರ್ಥನೆ ಮಾಡ್ತಾರೆ? ಆಯುಷ್ಯ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ, ಹಣ ವಿತ್ತಂ ಹಣ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ, ಶ್ರಿಯಂ ಸಂಪತ್ತು ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ, ಐಂದ್ರಿಯಂ ಇಂದ್ರಿಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಿನ್ನ ಮುಂದೆ ಬಂದು ಬೇಡ್ಕೊಳ್ತಾರೆ, ನೀನು ಅದನ್ನು ಕೊಡ್ತಿ. ಅದಕ್ಕೋಸ್ಕರ ಅದನ್ನೆಲ್ಲ ಅವರು ತಗೊಂಡು ಅದರಲ್ಲಿ ಅವರಿಗೆ ಅಭಿರುಚಿ ಜಾಸ್ತಿ ಆಗತ್ತೆ. ಪುನಃ ಪುನಃ ಬಂದು ನಿನ್ನನ್ನು ಕೇಳ್ತಾರೆ, ಸಂಸಾರದಲ್ಲಿ ಬೀಳ್ತಾರೆ. ನಾನು ಸಂಸಾರ ಒಲ್ಲೆ ಒಲ್ಲೆ ಬೇಡ ಅಂತ ಯಾಕೆ ಅಂತ ಇದ್ದೀನಿ ಅಂದರೆ, ಇದೆಲ್ಲವೂ ಕೂಡ ಅಸಾರ, ಇವೆಲ್ಲವಕ್ಕೂ ಕೂಡ ನಾಶ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಜನರು ನಿನ್ನ ಮುಂದೆ ಬಂದು ಬೇಡ್ತಾರೋ ಅದೆಲ್ಲವೂ ಕೂಡ ಅಶಾಶ್ವತ, ಇವತ್ತಲ್ಲ ನಾಳೆ ಹೋಗೋವೆ. ಏನು ತಿಳ್ಕೊಳ್ಬೇಕು? ಪ್ರಹ್ಲಾದರಾಜರ ಮಾತಿನಿಂದ ಏನು ತಿಳ್ಕೊಳ್ಬೇಕು ನಾವು ಅನ್ನೋದನ್ನು ಗಮನಿಸ್ರಿ. ಎಲ್ಲವೂ ಕೂಡ ಅಶಾಶ್ವತ. ಶಾಶ್ವತನಾದವನು ನೀನು ಮಾತ್ರ. ಶಾಶ್ವತವಾಗಿ ನಮ್ಮ ಜೊತೆಗೆ ಇರೋದು ನಿನ್ನ ಅನುಗ್ರಹ ಮಾತ್ರ. ಹಾಗಾಗಿ ನಾನು ಸಂಸಾರ ಬೇಡ ಬೇಡ ಅಂತ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು? ಎಲ್ಲವೂ ಕೂಡ ಅಶಾಶ್ವತ. ಹಾಗಾದರೆ ಜೀವನ ನಡಿಬೇಕಲ್ಲ ಆಚಾರ್ಯ? ಖಂಡಿತ ಜೀವನ ನಡಿಬೇಕು. ಶ್ರಿಯಂ ವಿಭವಂ, ಪ್ರಹ್ಲಾದರಾಜರು ಸಂಪತ್ತು ಅದು ಅಶಾಶ್ವತ ಅಂತ ಹೇಳಿದ್ದಾರೆ. ಇಂದ್ರಿಯಗಳಿಗೆ ಬರ್ತಕ್ಕಂತಹ ಸುಖ ಅದನ್ನು ಅಶಾಶ್ವತ ಅಂತ ಹೇಳಿದ್ದಾರೆ. ಆದರೆ ನಾವು ಸಂಸಾರದಲ್ಲಂತೂ ಇದ್ದೇವೆ, ಸಂಸಾರ ಮುಂದೆ ಸಾಗಬೇಕಲ್ಲ. ಉಪನ್ಯಾಸ ಕೇಳ್ಕೊಂಡು ಹೋದ್ವಿ, ನಾಳೆಯಿಂದ ಸಂಪತ್ತು ಅದು ಅಶಾಶ್ವತ, ನಾನು ಆಫೀಸಿಗೆ ಹೋಗೋಲ್ಲ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಕೂತ್ರೆ ಸಂಸಾರ ನಡಿಬೇಕಲ್ಲ. ಹೌದು, ಖಂಡಿತ ಸಂಸಾರ ನಡಿಬೇಕು. ಪ್ರಹ್ಲಾದರಾಜರ ಮಾತಿಗೂ ನಾವು ಬೆಲೆ ಕೊಡಬೇಕು. ಏನು ಮಾಡಬೇಕು ಅಂದರೆ, ಅಶಾಶ್ವತ ಅದು ಅಶಾಶ್ವತ ಅಂತ ನಮಗೆ ಗಮನ ಇರಬೇಕು. ಅದನ್ನು ಸಂಪಾದನೆ ಮಾಡೋದರಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮ ಬಂಧುಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ ನಾವು ಮಾಡುವ ಮೋಹ, ನಾವು ಮಾಡುವ ಪ್ರೀತಿ ಅದು ಕಡಿಮೆ ಆಗಬೇಕು. ಸಂಸಾರದಲ್ಲಿದ್ದೇವೆ, ಪ್ರೀತಿ ಮಾಡಲೇಬೇಕು, ಗೆಳೆತನ ಮಾಡಲೇಬೇಕು, ಬೇಡ ಅಂತ ಹೇಳಿದವರು ಯಾರೂ ಅಲ್ಲ. ಆದರೆ ಪ್ರಹ್ಲಾದರಾಜರು ಪೂರ್ತಿ ಬಿಟ್ಟುಬಿಡಬೇಡ್ರಿ ಅಂತ ಹೇಳಿಲ್ಲ. ಅದನ್ನೆಲ್ಲ ಕಡಿಮೆ ಮಾಡಿ, ಇದೆಲ್ಲ ಅಶಾಶ್ವತ, ಶಾಶ್ವತನಾದವನು ಪರಮಾತ್ಮ ಮಾತ್ರ. ಶಾಶ್ವತವಾಗಿ ನಮ್ಮ ಹಿಂದೆ ಬರುವ ಒಂದು ಪುಣ್ಯ ಅಂದರೆ ನಾವು ಅಧ್ಯಾತ್ಮದಿಂದ ಸಂಪಾದನೆ ಮಾಡಿರುವ ಪುಣ್ಯ ಮಾತ್ರ. ಇದು ತಲೆಯಲ್ಲಿಟ್ಟುಕೊಂಡು ಅಧ್ಯಾತ್ಮಕ್ಕೆ, ದೇವರಿಗೆ, ಗುರುಗಳಿಗೆ ನಮ್ಮ ಒಂದು ದಿನದ ಬಹುತೇಕ ಟೈಮನ್ನು ನಾವು ಇದಕ್ಕೆ ಹಂಚಬೇಕು, ಇದಕ್ಕೆ ಉಪಯೋಗ ಮಾಡಬೇಕು, ಇದರ ಬಗ್ಗೆ ಆಸಕ್ತಿ, ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕು. ಹೀಗೆ ಮಾಡಿದರೆ ಇದೆಲ್ಲ ಅಶಾಶ್ವತ ಅನ್ನುವ ಜ್ಞಾನ, ಎಚ್ಚರಿಕೆ ನಮಗಿದ್ರೆ ಪ್ರಹ್ಲಾದರಾಜರ ಮಾತಿಗೆ ನಾವು ಬೆಲೆ ಕೊಟ್ಟಂತೆ. ಪ್ರಹ್ಲಾದರಾಜರು ನರಸಿಂಹದೇವರನ್ನು ಕರೆಸಿ ಪ್ರಾರ್ಥನೆ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಕ್ವಾಹಂ ರಜ ಪ್ರಭವ ಈಶತಮೋಧಿಕೇಸ್ಮಿನ್ ಜಾತಃ ಸುರೇತರ ಕುಲೇ ಕ್ವತವಾನುಕಂಪಾ ನ ಬ್ರಹ್ಮಣೋ ನತು ಭವಸ್ಯ ನ ವೈರಮಾಯ ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ. ಅದ್ಭುತವಾಗಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡ್ತಾರೆ. ನರಸಿಂಹ, ಎಂಥ ನಿನ್ನ ಶಕ್ತಿಯಪ್ಪ! ಯಾಕೆ ಅಂದರೆ ನೀನು ಅವತಾರ ಮಾಡಿ ನನ್ನ ತಂದೆಯನ್ನು ಸಂಹಾರ ಮಾಡಿದಿ. ನನ್ನ ತಂದೆಯನ್ನು ಸಂಹಾರ ಮಾಡಿ ಬ್ರಹ್ಮಾದಿ ದೇವತೆಗಳು ನನ್ನನ್ನು ಮುಂದೆ ಕರೆಸಿದರು. ನಿನ್ನ ಮುಂದೆ ನನ್ನನ್ನು ನಿಲ್ಲಿಸಿಕೊಂಡಿದ್ದಿ, ತಲೆ ಮೇಲೆ ಕೈ ಇಟ್ಟಿ. ನರಸಿಂಹದೇವರು ಪ್ರಹ್ಲಾದರಾಜರ ಮೇಲೆ ಮಾಡಿದ ಅನುಗ್ರಹ ನೋಡ್ರಿ. ಪ್ರಹ್ಲಾದರಾಜರ ಮೇಲೆಯೇ ಯಾಕೆ ಅನುಗ್ರಹ ಮಾಡಬೇಕನ್ನೋದನ್ನು ಗಮನಿಸ್ರಿ. ಅವರಿಗಿರುವ ಭಕ್ತಿ, ಅವರಿಗಿರುವ ನಂಬಿಕೆ.
ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಪ್ಯಧಿಕ ಸ್ನೇಹ ಭಕ್ತಿ. ಶ್ರೀಮದಾಚಾರ್ಯರು ಭಕ್ತಿ ಅನ್ನುವ ಶಬ್ದಕ್ಕೆ ಬರೆದ ಅರ್ಥ ಕೋಟ್ ಮಾಡಿದ್ದು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು, ಪರಮಾತ್ಮನ ಮಹಿಮೆಗಳನ್ನು ನಾವು ತಿಳ್ಕೊಳ್ಬೇಕು, ಅತಿಶಯವಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದನ್ನು ಪರಮಾತ್ಮ ಇಂಥ ಮಹಿಮೆಗಳನ್ನು ತೋರಿಸಿದವ ಅಂತ ಅದನ್ನು ಮನಸ್ಸಿನಲ್ಲಿ ದೃಢಪಡಿಸ್ಕೊಳ್ಬೇಕು. ಸುದೃಢ ಸರ್ವತೋಪ್ಯಧಿಕ, ಇಂತಹ ಮಹಿಮೆಗಳನ್ನು ಎಲ್ಲ ಮಹಿಮೆಗಳು ಮನಸ್ಸಿನಲ್ಲಿ ದೃಢ ಆಗಿಬಿಟ್ಟಿರ್ತವೆ. ಇಂತಹ ಮಹಿಮೆಗಳನ್ನು ತೋರಿಸಿದವ ಇವರನ್ನು ಹೊರತುಪಡಿಸಿ ಯಾರೂ ಇಲ್ಲ, ಇವನೇ ಅಧಿಕ ಅನ್ನುವ ಜ್ಞಾನ ಬರಬೇಕು. ಬಂದ ಮೇಲೆ ಪರಮಾತ್ಮನ ಮೇಲೆ ನಿರಂತರ ಪ್ರೇಮ ಪ್ರವಾಹ. ನಿನ್ನೆ ಹೇಳಿದೆ, ಒಂದು ಪರಮಾತ್ಮನ ಮೇಲೆ ಪ್ರೀತಿ ಪ್ರೇಮ ನಿರಂತರವಾಗಿ ಹರಿಬೇಕು, ಕಟ್ಟಾಗಿ ಹರಿಬಾರ್ದು. ಸಂದರ್ಭ ಬಂದಾಗ ಉಕ್ಕೋದು. SLC ಮಗ ಓದ್ತಾ ಇರ್ತಾನೆ, ವರ್ಷ ಪೂರ್ತಿ ಮಗನನ್ನು ಬೈತಾನೆ ಇರ್ತಾನೆ ತಂದೆ. ಕೊನೆಗೆ ಮಾರ್ಕ್ಸ್ ಕಾರ್ಡ್ ನೋಡ್ತಾನೆ, ಭಾರೀ ಅಂಕಗಳು ಬಂದುಬಿಟ್ಟಿರ್ತವೆ, ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಹಾಗಲ್ಲ, ನಿರಂತರ ಪ್ರೇಮ ಪ್ರವಾಹ, ಅದನ್ನೇ ಭಕ್ತಿ ಅಂತ ಕರೆದದ್ದು. ಇದು ಪರಮಾತ್ಮನ ಮೇಲೆ ಇಂಥ ಭಕ್ತಿ ಇರಬೇಕು. ಪ್ರಹ್ಲಾದರಾಜರಿಗೆ, ಮಂತ್ರಾಲಯ ಪ್ರಭುಗಳಿಗೆ ಇಂತಹ ಭಕ್ತಿ ಪರಮಾತ್ಮನ ಮೇಲೆ ಇತ್ತು. ಹಾಗಾಗಿ ನರಸಿಂಹದೇವರು ಬಂದ ಮೇಲೆ, ಸಂಹಾರ ಮಾಡಿದ ಮೇಲೆ, ಪ್ರಹ್ಲಾದರಾಜರು ಮುಂದೆ ಬಂದ ಮೇಲೆ ಮೊದಲು ಮಾಡಿದ್ದೇನು ಅಂದರೆ ನರಸಿಂಹದೇವರು ಪ್ರಹ್ಲಾದರಾಜರ ಮೇಲೆ ಕೈ ಇಟ್ಟರು. ಅದನ್ನು ಪ್ರಹ್ಲಾದರಾಜರು ವರ್ಣನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪರಮಾತ್ಮ ಎಂಥ ಕರುಣಾಮಯಿ ನೀನು, ಎಂಥ ಕರುಣಾಮಯಿ, ಎಂಥ ಕರುಣೆ ಇದೆ ನಿನ್ನ ಮೇಲೆ. ಯಾಕೆ ಅಂದರೆ ನಾನು ಅಸುರ ಕುಲದಲ್ಲಿ ನಾನು ಹುಟ್ಟಿದ್ದೀನಿ. ಅಸುರರ ಸ್ವಭಾವ ಏನು? ಯಾವಾಗಲೂ ಸುಖವನ್ನೇ ಬಯಸೋದು. ವಸ್ತುಗಳಿಂದ ಸುಖ ಪಡ್ತಾ ಇರ್ತಾನೆ, ವ್ಯಕ್ತಿಗಳಿಂದ ಸುಖ ಪಡ್ತಾ ಇರ್ತಾನೆ, ಅತಿ ಕ್ರೂರವಾಗಿ ಇನ್ನೊಬ್ಬರನ್ನು ಹಿಂಸಿಸಿ ಸುಖ ಪಡ್ತಾ ಇರ್ತಾನೆ. ಇದು ಅಸುರರ ಸ್ವಭಾವ. ಅಂತಹ ಅಸುರರ ಕುಲದಲ್ಲಿ ನಾನು ಹುಟ್ಟಿದ್ದೇನೆ, ನನ್ನ ತಲೆ ಮೇಲೆ ನೀನು ಕೈ ಇಟ್ಟಿದ್ದಿ. ಎಂಥ ಕರುಣಾಮಯಿ ನೀನು, ನನ್ನ ಮೇಲೆ ಎಂಥ ಕರುಣೆ ಮಾಡಿದ್ದಿ. ಹೌದು, ಅಷ್ಟೇ ಅಲ್ಲ, ಅಸುರರ ಸ್ವಭಾವ ಇನ್ನೊಂದೇನು ಅಂದರೆ ವಿಷ್ಣುವನ್ನು ದ್ವೇಷ ಮಾಡೋದು, ಪರಮಾತ್ಮನನ್ನು ದ್ವೇಷ ಮಾಡೋದು. ಪರಮಾತ್ಮನಲ್ಲಿ ದ್ವೇಷ ಮಾಡದವರಲ್ಲೇ ಎತ್ತಿದ ಕೈ ನನ್ನ ತಂದೆ, ಅವನ ಮಗ ನಾನು. ನನ್ನ ತಂದೆ ಮಾಡಿದ್ದು ಏನು ಅಂದರೆ ಪರಮಾತ್ಮನ ದ್ವೇಷವನ್ನು ಬಿಟ್ಟು ನನ್ನ ತಂದೆ ಬೇರೆ ಏನು ಮಾಡೇ ಇಲ್ಲ. ಅಂಥವರ ಮಗ ನಾನು. ಮುಂದೆ ಬಂದ ತಕ್ಷಣ ತಲೆ ಮೇಲೆ ಕೈ ಇಟ್ಟೆಲ್ಲಪ್ಪ ಮಹಾನುಭಾವ, ಎಂಥ ಕರುಣಾಮಯಿ ನೀನು. ಇನ್ನೊಂದು ಹೇಳ್ತಾರೆ, ನ ಬ್ರಹ್ಮಣೋ ನತು ಭವಸ್ಯ ನವೈ ರಮಾಯ. ಏನು ನನ್ನ ತಲೆ ಮೇಲೆ ನಿನ್ನ ಕೈ ಇಟ್ಟಿದ್ಯಲ್ಲ ನರಸಿಂಹ, ಯಾರ ತಲೆ ಮೇಲೂ ನಿನ್ನ ಕೈ ಇಟ್ಟಿಲ್ಲ. ಬ್ರಹ್ಮದೇವರ ತಲೆ ಮೇಲೆ ಕೈ ಇಟ್ಟಿಯಾ? ಇಲ್ಲ. ರುದ್ರ ಸಂಹಾರಕರ್ತೃ ರುದ್ರದೇವರ ತಲೆ ಮೇಲೆ ಕೈ ಇಟ್ಟಿಯಾ? ಇಲ್ಲ. ಬ್ರಹ್ಮದೇವರು ರುದ್ರದೇವರು ಬಿಡು ಮಾರಾಯ, ನಿನ್ನ ಹೆಂಡತಿ ಲಕ್ಷ್ಮೀದೇವಿಯ ತಲೆ ಮೇಲೆ ನಿನ್ನ ಕೈ ಇಟ್ಟಿಯಾ? ಇಲ್ಲ. ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಿ. ನಾನೇನು ದೊಡ್ಡ ಮನುಷ್ಯನ ಅಲ್ಲ, ಅಸುರ ಕುಲದಲ್ಲಿ ಹುಟ್ಟಿದ್ದೇನೆ. ನನ್ನ ತಲೆ ಮೇಲೆ ನೀನು ಕೈ ಇಡಬೇಕು. ಆದರೆ ನೀನು ಎಷ್ಟು ಕರುಣಾಮಯಿ, ನಿನ್ನಲ್ಲಿ ಎಷ್ಟು ಕರುಣೆ ಇದೆ, ನಿನ್ನ ಕರುಣೆಗೆ ನಮೋ ನಮಃ ಅಂತ ಪ್ರಹ್ಲಾದರಾಜರು ನಮಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಒಂದು ಸಂಶಯ ಬಂತು. ಅಲ್ಲ, ಬ್ರಹ್ಮದೇವರ ಮೇಲೆ ಕೈ ಇಟ್ಟಿಲ್ಲ, ರುದ್ರದೇವರ ಶಿರಸ್ಸಿನ ಮೇಲೆ ಕೈ ಇಟ್ಟಿಲ್ಲ, ಲಕ್ಷ್ಮೀದೇವಿಯ ತಲೆ ಮೇಲೆ ಕೈ ಇಟ್ಟಿಲ್ಲ, ಪ್ರಹ್ಲಾದರಾಜರ ಮೇಲೆ ತಲೆ ಮೇಲೆ ಕೈ ಇಟ್ಟುಬಿಟ್ಟ ನರಸಿಂಹ. ಪ್ರಹ್ಲಾದರಾಜ ಎಲ್ಲರಿಗಿಂತ ಉತ್ತಮನ? ಯಾಕೆಂದರೆ ನರಸಿಂಹದೇವರೇ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು ಅಂದರೆ ಎಲ್ಲರಿಗೂ ಇಟ್ಟಿಲ್ಲ, ಇವರಿಗೆ ಮಾಡಿ ಮಾತ್ರ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಇರುವ ಕ್ವಾಲಿಟಿಗಿಂತ ಜಾಸ್ತಿ ಪ್ರಹ್ಲಾದರಾಜರ ಕ್ವಾಲಿಟಿ ಜಾಸ್ತಿ ಇದೆಯಾ ಅಂತ ಸಂಶಯ ಬರುತ್ತೆ. ಅಲ್ಲ, ಬ್ರಹ್ಮದೇವರ ಮೇಲೆ, ರುದ್ರದೇವರ ಮೇಲೆ, ಲಕ್ಷ್ಮೀದೇವಿಯರ ಮೇಲೆ ಅನನ್ಯವಾಗಿ ಅನುಗ್ರಹ ಮಾಡೇ ಬಿಟ್ಟಿದ್ದಾನೆ. ಕೈ ಇಟ್ಟು ಅನುಗ್ರಹ ಮಾಡಬೇಕಂತೇನಿಲ್ಲ. ಪರಶುಕ್ಲತ್ರಯರಲ್ಲಿ ಬ್ರಹ್ಮದೇವರು, ಲಕ್ಷ್ಮೀದೇವಿ, ಹಾಗಾಗಿ ಅನನ್ಯವಾಗಿ ಅವನ ಗುಣಗಳ ಚಿಂತನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಮೇಲೆ ಬೇಕಾದಷ್ಟು ಅನುಗ್ರಹ ಪರಮಾತ್ಮ ಮಾಡೇ ಬಿಟ್ಟಿದ್ದಾನೆ. ಕೈ ಇಟ್ಟು ಅನುಗ್ರಹ ಮಾಡಬೇಕು ಅಂತೇನಿಲ್ಲ ಅಂತೂ ಒಂದು ಉತ್ತರ. ಇನ್ನೊಂದು ಉತ್ತರ ಏನು ಅಂದರೆ, ಬ್ರಹ್ಮದೇವರಾಗಲಿ ಅಥವಾ ರುದ್ರದೇವರಾಗಲಿ ಲಕ್ಷ್ಮೀದೇವಿಯಾಗಲಿ ಇವು ಯಾರೂ ಕೂಡ ಪ್ರಹ್ಲಾದನಂತೆ ಅಸುರ ಕುಲದಲ್ಲಿ ಹುಟ್ಟಿಲ್ಲ. ಪ್ರಹ್ಲಾದ ಅಸುರ ಕುಲದಲ್ಲಿ ಹುಟ್ಟಿದ್ದರು. ಭಗವದ್ವೇಷಿ ಹಿರಣ್ಯಕಶಿಪು ಮಗನಾಗಿ ಹುಟ್ಟಿದ. ಅದನ್ನೆಲ್ಲ ವಿಮೋಚನೆ ಮಾಡಬೇಕು, ಪರಮ ಅನುಗ್ರಹ ಮಾಡಬೇಕು ಅಂತ ತಲೆ ಮೇಲೆ ನರಸಿಂಹ ಕೈ ಇಟ್ಟ. ಇವರು ಅಸುರ ಕುಲದಲ್ಲೇನು ಹುಟ್ಟಿದವರಲ್ಲ, ಮಹಾಪರಮ ಭಗವದ್ಭಕ್ತರು.
ಹಾಗಾಗಿ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಬೇಕು ಅಂತ ಏನಿಲ್ಲ. ಎರಡನೇ ಉತ್ತರ. ಇನ್ನು ಅನುಗ್ರಹ ಮಾಡಬೇಕು ಅಂದರೆ ತಲೆ ಮೇಲೆ ಕೈ ಇಡಬೇಕಂತೇನಿಲ್ಲ. ಅನುಗ್ರಹ ಮಾಡುವ ವಿಧಾನದಲ್ಲಿ ತಲೆ ಮೇಲೆ ಕೈ ಇಡೋದು ಒಂದು ವಿಧಾನ ಅಷ್ಟೇ. ಹಾಗಾಗಿ ಅನನ್ಯವಾಗಿ ಆರಾಧನೆ ಮಾಡುವ ಬ್ರಹ್ಮದೇವರು, ಅದಕ್ಕಿಂತ ಜಾಸ್ತಿ ಪರಮಾತ್ಮನನ್ನು ತಿಳಿದುಕೊಂಡವಳು ಲಕ್ಷ್ಮೀದೇವಿ, ಬ್ರಹ್ಮದೇವರಿಗಿಂತ ಕೊಂಚ ಕಡಿಮೆ ತಿಳ್ಕೊಂಡವನು ರುದ್ರದೇವರು. ಈ ಮೂರೂ ಜನದ ಹೆಸರು ಮಾತ್ರ ಪ್ರಹ್ಲಾದರಾಜರು ತೆಗೆದುಕೊಂಡಿದ್ದಾರೆ. ಎಲ್ಲ ದೇವತೆಗಳನ್ನು ಇಟ್ಕೊಳ್ಬೇಕು. ಹಾಗಾಗಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ. ಅದಕ್ಕನುಗುಣವಾಗಿ ಪರಮಾತ್ಮ ಪ್ರೀತನಾಗಿ ಅನುಗ್ರಹ ಮಾಡ್ತಾನೆ. ಆದರೆ ಅವರು 3 ಜನದ ತಲೆ ಮೇಲೂ ಕೈ ಇಟ್ಟಿಲ್ಲ. ನೀನು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದೀಯಾ, ನೀನು ಎಂತಹ ಕರುಣಾಮಯಿ ನರಸಿಂಹ ಅಂತ ಪ್ರಹ್ಲಾದರಾಜರು ಅದ್ಭುತವಾಗಿ ಪ್ರಾರ್ಥನೆ ಮಾಡ್ತಾರೆ. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾತ್ಮ ಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದಃ ಸೇವಾನುರೂಪ ಉದಯೋ ನ ಪರಾವರತ್ವಾತ್. ಪರಮಾತ್ಮ, ನೀನು ಅನುಗ್ರಹವನ್ನು ಮಾಡ್ತಾ ಇದ್ದಿ. ನೀನು ಯಾವುದನ್ನು ನೋಡಿ ಅನುಗ್ರಹ ಮಾಡ್ತಿ? ಲೋಕದಲ್ಲಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಎಲ್ಲರೂ ಯಾವುದನ್ನು ನೋಡ್ತಾರೆ? ಜಾತಿಯನ್ನು ನೋಡ್ತಾರೆ. ಇವತ್ತು ರಾಜಕಾರಣ ಅಂದರೆ ಜಾತಿ, ಜಾತಿ ಅಂದರೆ ರಾಜಕಾರಣ ಹೊಲಸೆದ್ದು ಹೋಗಿದೆ. ಎಲ್ಲ ಕಡೆ ಜಾತಿ ಜಾತಿ. ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಾ? ಜಾತಿ. ಬಹಳ ದೊಡ್ಡ ರೋಗ ಬಂದಿದೆ ತೋರಿಸ್ಕೊಳ್ಬೇಕಾ? ಜಾತಿ. ರಾಜಕಾರಣಕ್ಕೆ ಹೋಗ್ಬೇಕಾ? ಜಾತಿ. ಸಿನಿಮಾ ರಂಗ ಜಾತಿ. ಎಲ್ಲ ಕಡೆ ಜಾತಿ ಇವತ್ತು. ಪ್ರಹ್ಲಾದರಾಜರು ಅಂತಾರೆ, ನೀನು ಪರಾವರಮತಿ, ಇವನು ಉತ್ತಮ ಜಾತಿಯವನು, ಇವನು ಕೀಳಾದ ಜಾತಿಯವನು ಅಂತ ಗಮನಿಸಿ ನೀನು ಅನುಗ್ರಹ ಮಾಡಲ್ಲ. ನೀನು ಕರುಣಾಪೂರ್ಣ. ಏಕೆಂದರೆ ಅದಕ್ಕೆ ನಾನೇ ಸಾಕ್ಷಿ ಅಂತಾರೆ. ನನ್ನ ಕುಲ ಎಂಥದ್ದು, ನನ್ನ ಜಾತಿ ಎಂಥದ್ದು, ನನಗೇ ನೀನು ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದ್ದಿ ಅಂದ ಮೇಲೆ ನಾನು ಪ್ರತ್ಯಕ್ಷ ಸಾಕ್ಷಿ, ಪ್ರತ್ಯಕ್ಷ ಅನುಭವಿ. ನಾನು ಪ್ರತ್ಯಕ್ಷ ಅನುಭವಿ. ಹಾಗಾಗಿ ನೀನು ಜಾತಿಯನ್ನು ನೋಡಿ ಅನುಗ್ರಹ ಮಾಡೋವನಲ್ಲ. ಯಾಕೆಂದರೆ ನೀನು ಅನಿಮಿತ್ತ ಬಂಧು, ನೀನು ನಿಮಿತ್ತ ಬಂಧು ಅಲ್ಲ. ನಮ್ಮ ಬಂಧುಗಳೆಲ್ಲರೂ ಕೂಡ ನಿಮಿತ್ತ ಬಾಂಧವರು. ನಮ್ಮಲ್ಲಿ ಏನಾದರೂ ಸಂಪತ್ತಿದ್ದರೆ ಬೇಕಾದಷ್ಟು ಬಂಧು ಬಾಂಧವರು ಬರ್ತಾರೆ. ನಾವೇನಾದರೂ ಸಂಪತ್ತಿಲ್ಲ, ಬಡೂರು ಅಂದರೆ ನಮ್ಮ ಯಾವ ಬಂಧುಗಳು ನಮ್ಮನ್ನು ಮೂಸಿ ನೋಡೋದಿಲ್ಲ. ನೀನಲ್ಲ, ನೀನು ಅನಿಮಿತ್ತ ಬಂಧು. ಹಾಗಾಗಿ ಯಾವ ಜಾತಿಯನ್ನು ನೋಡಿ, ಯಾವ ಕುಲವನ್ನು ನೋಡಿ ನೀನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿಲ್ಲ. ಮತ್ತೆ ಉತ್ತಮತ್ವ ನೀಚತ್ವ ಇಲ್ಲ. ಒಂದು ಕಲ್ಪವೃಕ್ಷ ಇದೆ, ದೊಡ್ಡ ಕಲ್ಪವೃಕ್ಷ ಇದೆ. ಕಲ್ಪವೃಕ್ಷದ ಕೆಳಗೆ ನಿಂತು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಕಲ್ಪವೃಕ್ಷ ಕೊಡುತ್ತೆ. ನನ್ನ ಕೆಳಗೆ ಇಂಥವನೇ ಬಂದು ನಿಂತಿದ್ದಾನೆ, ನನ್ನನ್ನು ಇಂಥವನೇ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಕಲ್ಪವೃಕ್ಷ ಲೆಕ್ಕಾಚಾರ ಹಾಕಲ್ಲ. ಅದರಂತೆ ನೀನು ಪರಮಾತ್ಮ. ಇವತ್ತು ರಾಯರು, ಪ್ರಹ್ಲಾದರಾಜರು ಈ ರೀತಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದಾರೆ. ಅವನನ್ನು ಹೇಗೆ ಉಪಾಸನೆ ಮಾಡ್ತೀವೋ ಅದೇ ರೀತಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಯಥಾ ಯಥಾ ಉಪಾಸತೆ ತಥೈವ ಭವತಿ. ಪರಮಾತ್ಮನನ್ನು ನಾವು ಗುಣಪರಿಪೂರ್ಣ, ಸರ್ವದೋಷ ದೂರ ಅಂತ ಉಪಾಸನೆ ಮಾಡಿದರೆ ನಮಗೂ ಕೂಡ ಪರಮಾತ್ಮ ಕೆಲವೊಂದು ಒಳ್ಳೆಯ ಗುಣಗಳನ್ನು ಜೀವನದಲ್ಲಿ ಕೊಡ್ತಾ ಹೋಗ್ತಾನೆ, ಅಥವಾ ಇದ್ದ ಗುಣಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಪರಮಾತ್ಮ ನೀನು ಗುಣಗಳೇ ಇಲ್ಲದವ, ಪರಮಾತ್ಮ ನೀನು ಸರ್ವೋತ್ತಮ ಅಲ್ಲ, ನಾನು ನೀನು ಒಂದೇ ಅಂತ ಉಪಾಸನೆ ಮಾಡಿದರೆ ನಮ್ಮ ಜೀವನವನ್ನು ಅಧಃಪತನಕ್ಕೆ ತೆಗೆದುಕೊಂಡು ಹೋಗ್ತಾನೆ ಪರಮಾತ್ಮ. ಹಾಗೆ ಪ್ರಹ್ಲಾದರಾಜರು ಏನಂತ ಉಪಾಸನೆ ಮಾಡಿದರು ಪರಮಾತ್ಮನನ್ನು? ಪರಮಾತ್ಮ ನೀನು ಜಾತಿ, ಕುಲ, ಮತ ಎಲ್ಲವನ್ನ ನೋಡದೆ ನೀನು ಅನುಗ್ರಹವನ್ನು ಮಾಡೋನು, ಲೆಕ್ಕಾಚಾರದಲ್ಲಿ ನೀನು ಅನುಗ್ರಹ ಮಾಡೋನಲ್ಲ ಅಂತ ಉಪಾಸನೆ ಮಾಡಿದರು. ಇವತ್ತು ರಾಯರಿಗೂ ಪರಮಾತ್ಮ ಅದೇ ಗುಣವನ್ನು ಕೊಟ್ಟಿದ್ದಾನೆ. ರಾಯರು ಕೂಡ ಇವತ್ತು ಯಾವ ಜಾತಿಯನ್ನು ನೋಡಲ್ಲ, ಯಾವ ಕುಲದಿಂದ ಬಂದಿದ್ದಿ ಅಂತ ನೋಡಲ್ಲ, ನಿಂದು ಯಾವ ಮತ ಅಂತ ನೋಡಲ್ಲ, ಯಾವ ಊರಿನಿಂದ ಬಂದಿದ್ದಿ ಅಂತ ಕೇಳಲ್ಲ, ನೀನು VIP ನೋ VVIP ನೋ ಯಾವ ಸೇವಾ ರಸೀದಿಯನ್ನು ಹರಿಸಿದ್ದಿ ಅಂತ ಕೇಳಲ್ಲ. ನಾವು ಹೋಗಿ ರಾಯರ ಮುಂದೆ ಅವರ ಸ್ಮರಣೆ ಮಾಡಿ ಕಣ್ಣಲ್ಲಿ ನೀರು ಹಾಕಿ ನೀವೇ ಗತಿ ಅಂತ ನಮಸ್ಕಾರ ಮಾಡಿದರೆ ರಾಯರು ಅದ್ಭುತವಾಗಿ ಅನುಗ್ರಹ ಮಾಡಲಿಕ್ಕೆ ಇವತ್ತಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನನ್ನು ರಾಯರು ಇದೇ ರೀತಿ ಉಪಾಸನೆ ಮಾಡಿದ್ದಾರೆ. ರಾಯರಿಗೂ ಕೂಡ ಪರಮಾತ್ಮ ಅದೇ ರೀತಿ ಗುಣವನ್ನು ಕೊಟ್ಟಿದ್ದಾನೆ. ಹೀಗೆ ಅದ್ಭುತವಾಗಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡಿದ್ದಾರೆ. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ
ಕಾಮಾಭಿಕಾಮಮನುಯ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರ ಋಷಿಣಾ ಭಗವನ್ ಗೃಹೀತಃ ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಪರಮಾತ್ಮ ಇಷ್ಟು ಚಿಕ್ಕ ವಯಸ್ಸಲ್ಲಿ ಪ್ರಹ್ಲಾದರಾಜರಿಗೆ ಇಂತಹ ಅದ್ಭುತವಾದ ಬುದ್ಧಿಯನ್ನು ಹೇಗೆ ಕೊಟ್ಟ ಅಂದರೆ ನಾರದರ ಉಪದೇಶದಿಂದ ಬಂತು. ಪ್ರಹ್ಲಾದರಾಜರೇ ಹೇಳ್ಕೊಳ್ತಾ ಇದ್ದಾರೆ, ನಾನು ಯಾವ ಸ್ಕೂಲಿಗೆ ಹೋಗಿಲ್ಲ, ಅವರು ಹೋಗಿದ್ದು ಚಂಡಾಮರ್ಕರ ಶಾಲೆಯೇ, ಬೇರೆ ಶಾಲೆಗೆ ಹೋಗಿಲ್ಲ, ಅಲ್ಲಿ ಕಲಿಸಿದ್ದು ವಿದ್ಯೆ ನಾನು ಕಲ್ತಿಲ್ಲ, ಹಾಗಾಗಿ ಯಾವ ಉಪಾಯ ನನಗಿಲ್ಲ. ಇಂತಹ ಸಾತ್ವಿಕವಾದ ಇಷ್ಟು ಬುದ್ಧಿ ಸಣ್ಣ ವಯಸ್ಸಿನಲ್ಲಿ ಹೇಗೆ ಬಂತು ಅಂದರೆ ನನಗೆ ನಾರದರ ಅನುಗ್ರಹ ಗರ್ಭದಲ್ಲಿದ್ದಾಗ ಉಪದೇಶ ಆಗಿತ್ತು. ಆ ಉಪದೇಶದ ಪ್ರಭಾವದಿಂದ ನಿನ್ನ ಮುಂದೆ ನಿಂತುಕೊಂಡು 4 ಅಕ್ಷರ ನಾನು ಇವತ್ತು ಸ್ತೋತ್ರ ಮಾಡ್ತಾ ಇದ್ದೇನೆ ಅಂದರೆ ಅದೆಲ್ಲ ನನ್ನ ಗುರುಗಳಾದ ನಾರದರಿಗೆ ಸಮರ್ಪಣೆ. ಹಾಗಾಗಿ ನೀನು ಶಾಂತನಾಗು, ಎಲ್ಲ ದೇವತೆಗಳು ನಿನ್ನ ದರ್ಶನಕ್ಕೆ ಬಂದಿದ್ದಾರೆ, ನೀನು ಶಾಂತನಾಗು ಅಂತ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂತಹ ಸ್ತೋತ್ರ. 4-5 ಶ್ಲೋಕಗಳ ಚಿಂತನೆ ಇವತ್ತು ಮಾಡಿದ್ದೇವೆ. ಇನ್ನೂ 10-15 ಶ್ಲೋಕಗಳು ಸ್ತೋತ್ರದಲ್ಲಿ ಬಾಕಿ ಇವೆ. ಅದರ ಉಪನ್ಯಾಸವನ್ನು ನಾಳೆಯ ಪ್ರವಚನದಲ್ಲಿ ನಾವು ನೋಡೋಣ. ನಾಡಿದ್ದಿಂದ ಮಧ್ವಪುರಂದರೋತ್ಸವ, ಮಧ್ವ ನವರಾತ್ರೋತ್ಸವ ಅಂತ ಕಾರ್ಯಕ್ರಮ. ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿದ ದಿನ ಮಧ್ವನವಮಿ. ಅದರ ಪ್ರಯುಕ್ತವಾಗಿ 9 ದಿನಗಳ ಕಾಲ ಮಠದಲ್ಲಿ ಬೇರೆ ಬೇರೆ ವಿದ್ವಾಂಸರು ಪ್ರವಚನ ಮಾಡ್ತಾರೆ. ಮಧ್ವ ನವರಾತ್ರೋತ್ಸವ ಅಂತ ಕಾರ್ಯಕ್ರಮಕ್ಕೆ ಹೆಸರು. ಮಧ್ವಾಚಾರ್ಯರ ಪ್ರಾದುರ್ಭಾವ, ಮಧ್ವಾಚಾರ್ಯರು ಯಾಕೆ ಅವತಾರ ಮಾಡಿದರು, ಮಧ್ವಾಚಾರ್ಯರ ಬಾಲ್ಯ ಹೇಗಿತ್ತು, ಮಧ್ವಾಚಾರ್ಯರು ಬಾಲ್ಯದಲ್ಲಿ ಏನೇನು ಮಹಿಮೆಗಳನ್ನು ತೋರಿಸಿದರು, ಮಧ್ವಾಚಾರ್ಯರು ಸನ್ಯಾಸ ಯಾಕೆ ತಗೊಂಡ್ರು, ಮಧ್ವಾಚಾರ್ಯರು ಯಾವ್ಯಾವ ಗ್ರಂಥಗಳನ್ನು ರಚನೆ ಮಾಡಿದರು, ಏನೇನು ಮಹಿಮೆಗಳನ್ನು ತೋರಿಸಿದರು, ಹೀಗೆ 9 ದಿನಗಳ ಕಾಲ 9 ವಿದ್ವಾಂಸರು ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ನಾಡಿದ್ದಿಂದ ಮಧ್ವ ನವರಾತ್ರೋತ್ಸವ ಅನ್ನುವ ಕಾರ್ಯಕ್ರಮ ಮಠದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಶ್ರೋತೃವೃಂದದವರು ಉಪನ್ಯಾಸವನ್ನು ಆಲಿಸಿ ಮಧ್ವಾಚಾರ್ಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.